ಈ ಮುಂಚಾನೆಯಲ್ಲಿ ನಾವು ಈ ಒಂದು ಪುಟ್ಟ ಕಾರ್ಯಕ್ರಮವನ್ನು ಶುರು ಮಾಡೋಕೆ ಮೊದಲನೇದಾಗಿ ಒಂದು ವಾಕ್ಯವನ್ನು ಓದ್ಕೊಳ್ಳೋಣ. Psalms 121, chapter 5, verses 8 says, Lord watches over you. The Lord is your shade at your right hand. The sun will not harm you by the day, nor the moon by night. The Lord will keep you from all harm. The Lord will walk over you and he will lead you. Amen. Let's pray. Our most gracious, loving Heavenly Father, I thank you, Lord, for this wonderful time and hour that you gave me to come before thy presence, Lord. Thank you, Jesus. As you said, where 2 or 3 is gathered, your presence is always there with us. Thank you, Lord, for this wonderful morning that you woke us up to come before thy presence, Lord. Help us to know where we're going wrong. Open the door of our heart and come into our heart and teach us thine will, thine plan, and lead us according to thy will, O Father. Teach us, Lord Jesus, where we are lacking. Help us to know that where we are doing things that we shouldn't do. Help us to love one another. Forgive one another, Lord. Help us not to have anything against anybody. We've gathered here today for all to your blessings, Father, that we just have you to be with us and guide us and protect us in everything to do. Pardon our sins, Lord, and help us to be an example children with a Christian attitude, Father. Thank you and praise you for this blessing. In Jesus' precious name, Amen. ಈ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡೋ ಮೊದಲಾಗಿ ನಾವು ಸಂಗೀತಗಳಲ್ಲಿ ಅಂಕಲ್ 1 ನಿಮಿಷ ಪ್ಲೀಸ್. ಕೀರ್ತನೆಯಲ್ಲಿ 267ನೇ ಕೀರ್ತನೆ. ಮುಂದೆ ಮುಂದೆ ಸಾಗ್ವೆ ಯುಗದೋಳ್, ಧೈರ್ಯದಿಂದ ಸಾಗಿ ನಂಬಿಕೆಯೋಳ್, ಶ್ರೇಷ್ಠ ಹೋರಾಟವ ನಾ ಮಾಡುವೆ, ಏಸು ನನ್ನ ಓಳವು. ನಾ ಕ್ರಿಸ್ತನ ಸೈನ್ಯದೊಳ್ ಸೇರುವೆ, ನಾ ದೇವರ ಆಯುಧ ಧರಿಸುವೆ, ನಾ ಸೈತಾನ್ ಸಂಗಡವೂ ಪಡುವೆ, ಇದು ನನ್ನ ಜಯವು. ಮುಂದೆ ಮುಂದೆ ಸಾಗ್ವೆ ಈ ಯುಗದೋಳ್, ಧೈರ್ಯದಿಂದ ಸಾಗಿ ನಂಬಿಕೆಯೋಳ್, ಶ್ರೇಷ್ಠ ಹೋರಾಟವ ನಾ ಮಾಡುವೆ, ಇದು ನನ್ನ ಓಳವು. ನಾ ಸತ್ಯದ ನಡೆ ಕಟ್ಟುವೆ, ನಾ ನೀತಿಯ ಕವಚವ ಧರಿಸುವೆ, ಸಿದ್ಧ ಮನಸ್ಸೆಂಬ ಕರವ ಮೋಟುವೆ, ಸುವಾರ್ತೆ. ಮುಂದೆ ಮುಂದೆ ಸಾಗ್ವೆ ಯುಗದೋಳ್, ಧೈರ್ಯದಿಂದ ಸಾಗಿ ನಂಬಿಕೆಯೋಳ್, ಶ್ರೇಷ್ಠ ಹೋರಾಟವ ನಾ ಮಾಡುವೆ, ಏಸು ನನ್ನ ಓಳವು. ನಾ ನಂಬಿಕೆ ಗುರಣಿಯ ಹಿಡಿಯುವೆ, ನಾ ರಕ್ಷಣ ಶರಶಸ್ತ್ರ ಧರಿಸುವೆ, ಧ್ರುವವಾಕ್ಯದ ಕತ್ತಿಯ ಹಿಡಿಯುವೆ, ರಕ್ಷಕ. ಮುಂದೆ ಮುಂದೆ ಸಾಗ್ವೆ ಯುಗದೋಳ್, ಧೈರ್ಯದಿಂದ ಸಾಗಿ ನಂಬಿಕೆಯೋಳ್, ಶ್ರೇಷ್ಠ ಹೋರಾಟವ ನಾ ಮಾಡುವೆ, ಏಸು ನನ್ನ ಓಳವು. ಥ್ಯಾಂಕ್ ಯು ಅಂಕಲ್. ಈ ಒಂದು ಪ್ರಾರ್ಥನಾ ಕೂಟ ಪ್ರಾರಂಭ ಮೊದಲಾಗಿ ಆಂಟಿ ಎವ್ಲಿನ್ ಆಂಟಿ ಮಾಡಿ ಪ್ರಾರ್ಥನೆ ಮಾಡಿ ಪ್ಲೀಸ್.
ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸೇರಿ ಬಂದಿರುವ ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮನ್ನು ವಂದಿಸ್ತಾ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ಪರಿಶುದ್ಧ ಸ್ಥಳದಲ್ಲಿ ವಾಸ ಮಾಡುವಂತ ನಮ್ಮ ಪರಿಶುದ್ಧನಾದ ದೇವ, ನಿಮ್ಮ ಪರಿಶುದ್ಧವಾದ ಪಾದಗಳಿಗೆ ಅಡ್ಡಬಿದ್ದು ಸ್ತೋತ್ರ ಮಾಡುತ್ತೇನೆ ಒಡೆಯ. ಹೌದು ಕರ್ತನೆ, ಈವರೆಗೂ ನಮ್ಮನ್ನು ಕಾಯ್ದು ಕಾಪಾಡಿ ಎಲ್ಲ ಕೇಡು ಗಂಡಾಂತರದಿಂದ ನಮ್ಮನ್ನು ತಪ್ಪಿಸಿ ನಿನ್ನ ಮಕ್ಕಳಾಗಿ ನಮ್ಮನ್ನು ಸ್ವೀಕರಿಸಿ ಕರ್ತನೆ, ಹೊಸ ದಿನವನ್ನು ಕಾಣುವಂತೆ ಹೊಸ ಕೃಪೆಯನ್ನು ನಮ್ಮ ಮೇಲೆ ಸುರಿಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ರಕ್ಷಕ, ನಿನಗೆ ಸ್ತೋತ್ರಪ್ಪ. ಅಯೋಗ್ಯರು ಅಪಾತ್ರರು ಗಣನೆಗೆ ಬಾರದವರಾದ ನಮ್ಮನ್ನು ಪ್ರೀತಿ ಮಾಡಿ ಕರ್ತನೆ, ನಿನ್ನ ರಕ್ಷಣೆಯ ಮಾರ್ಗದಲ್ಲಿ ನಮ್ಮನ್ನು ನಡೆಸುತ್ತಾ ನಮ್ಮ ಜೊತೆಗಾರ ನೀನಾಗಿದ್ದುಕೊಂಡು ನಡೆಸಿದ ಪ್ರತಿ ಒಂದೊಂದು ಸಹಾಯಗಳಿಗಾಗಿ ಸ್ತೋತ್ರ ಕರ್ತನೆ. ನೀನು ಮಾಡಿದ ಮಹೋಪಕಾರಗಳಿಗಾಗಿ ಸ್ತೋತ್ರ ಒಡೆಯ. ಸ್ತೋತ್ರಪ್ಪ. ಸೇರಿ ಬಂದಿರುವ ಎಲ್ಲರನ್ನು ಆಶೀರ್ವದಿಸು. ಸಭೆಯ ಪಾಲಕರನ್ನು ಆಶೀರ್ವದಿಸು ಕರ್ತನೆ. ಸಭಿಕರನ್ನು ಪ್ರತಿ ಒಬ್ಬೊಬ್ಬರನ್ನು ಹೆಸರಾಗಿ ಪ್ರತಿಯೊಂದೊಂದು ಕುಟುಂಬವಾಗಿ ಆಶೀರ್ವದಿಸಿ ನಡೆಸಪ್ಪ. ನಿನಗೆ ಸ್ತೋತ್ರ ಕರ್ತನೆ. ಈವರೆಗೂ ನಮ್ಮನ್ನು ರಕ್ಷಿಸಿದ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹೀಗೆ ಕರ್ತನೆ, ನಮ್ಮೆಲ್ಲರನ್ನು ನಿಮ್ಮ ಪಾದ ಸನ್ನಿಧಾನಕ್ಕೊಪ್ಪಿಸಿಕೊಡುತ್ತಾ ನೀನೇ ಆದಿಯೂ ಅಂತ್ಯವೂ ಆಗಿದ್ದುಕೊಂಡು ನಡೆಸಿಕೊಡಬೇಕೆಂದು ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಸ್ವಾಮಿ. ಆಮೇಲೆ ನಿಮ್ ಮೈಕ್ ಮ್ಯೂಟ್ ಆಗಿದೆ ನೋಡಿ. ಹೌದು ಅಂಕಲ್, ಸಾರಿ. Psalms 73 verses 1 says, "Truly God is good to Israel, to those whose hearts are pure." ನಮ್ ಜೀವನದಲ್ಲಿ ಒಂದ್ ಕೆಲಸ ತುಂಬಾ ಚೆನ್ನಾಗಿ ಮಾಡ್ತೀವಿ, ದಟ್ ಇಸ್ ಗಿವ್ ಅಪ್. ನಾವು ಬಹಳಷ್ಟು ಸಂದರ್ಭಗಳಲ್ಲಿ ನಮ್ಮ ಕೆಲಸ ಕಾರ್ಯಗಳಾಗ್ಲಿ ಅಥವಾ ನಮ್ಮ ಯಾವುದೇ ಒಂದು ಚಟುವಟಿಕೆಗಳಲ್ಲಾಗ್ಲಿ ಅಥವಾ ದೇವ್ರನ್ನ ನಂಬುವುದ ಸಹ ನಾವೇನ್ ಮಾಡ್ತೀವಿ, ನಾವು ಈಸಿಲಿ ಗಿವ್ ಅಪ್ ಮಾಡ್ಬಿಡ್ತೀವಿ. ಬಟ್ ನಾವು ವಿ ಹ್ಯಾವ್ ಟು ಬಿ ಸ್ಟ್ರಾಂಗ್ ಅಂಡ್ ನೆವರ್ ಗಿವ್ ಅಪ್ ಅಪಾನ್ ಗಾಡ್. The Bible says in John 3 chapter 16, "For God so loved the world that he gave his only begotten son." ದೇವರು ಆತನೊಬ್ಬನೇ ಮಗನನ್ನು ನಮ್ಮ ಪಾಪಗಳಿಗೋಸ್ಕರ ಬಲಿ ಕೊಟ್ರು. ನಮ್ಮ ಪಾಪಗಳಿಗೋಸ್ಕರ ದೇವರು ನಾನಾ ತರದ ಕಷ್ಟಗಳು ಪಟ್ರು. ಬಟ್ ಅದನ್ನ ಕೆಲವೊಂದ್ಸಲಿ ನಾವ್ ನೆನ್ಸ್ತೀವಿ, ಕೆಲವೊಂದ್ಸಲಿ ನಾವ್ ನೆನ್ಸಲ್ಲ. ಕೆಲವೊಂದ್ಸಲಿ ನಾವು ಮರ್ತೋಗ್ಬಿಡ್ತೀವಿ ದೇವರು ಆತನ ಒಬ್ಬನೇ ಮಗನನ್ನು ನಮ್ಮ ಪಾಪಗಳಿಗೋಸ್ಕರ ಆತನ ಮಗನನ್ನು ತ್ಯಾಗ ಮಾಡಿದ್ರು ಅಂತ. ಬಟ್ ದೆನ್ we are not only God's creation. We are all God's hand, cause he have engraved us in the palm of his hand. ದೇವರು ನಮ್ಮನ್ನ ಎಷ್ಟು ಪ್ರೀತಿಯಿಂದ, ಎಷ್ಟು ಮೃದುವಾಗಿ ದೇವರು ನಮ್ಮನ್ನ ಕ್ರಿಯೇಟ್ ಮಾಡಿದ್ದಾರೆ. ದೇವರು ಎಷ್ಟೊಂದು ವಾಗ್ದಾನಗಳು ಮಾಡಿದ್ದಾರೆ. ಐ ಹ್ಯಾವ್ ಎಂಗ್ರೇವ್ಡ್ ಯು ಇನ್ ದ ಪಾಮ್ ಅಂತ ಹೇಳ್ತಾರೆ. ದೇವರು ಈ ಒಂದು ಪುಟ್ಟ ದೇವರು ಆ ಒಂದು
ಮೊಳೆ ಹೊಡೆದ ಕೈಯಲ್ಲಿ ದೇವರು ನಮ್ಮನ್ನೆಲ್ಲರನ್ನು ಚಿತ್ರಿಸಿದ್ದಾರೆ ಅಂತಂದ್ರೆ ಎಷ್ಟು ಪ್ರೀತಿ ಉಳ್ಳ ದೇವರು, ನಮಗೋಸ್ಕರ ದೇವರು ಏನೇನ್ ಮಾಡಿದ್ದಾರೆ. ಆದ್ರೆ ನಾವೇನ್ ಮಾಡ್ತಾ ಇದೀವಿ ದೇವ್ರಿಗೆ? ಆರ್ ವಿ ಡೂಯಿಂಗ್ ಸಮಥಿಂಗ್ ಇನ್ ರಿಟರ್ನ್? ಇಲ್ಲ, ವಿ ಆರ್ ಓನ್ಲಿ ಗಿವಿಂಗ್ ಅಪ್. ಬಟ್ ಇಲ್ಲಿ ಹೇಳೋದೇನಂದ್ರೆ, ಪ್ಲೀಸ್ ಡು ನಾಟ್ ಗಿವ್ ಅಪ್ ಆನ್ ಗಾಡ್. God's promises are very true. He said, God knew each of us before we were formed in mother's womb. Lord called us by your name, that you are mine. It means God completely knows us, who we are, and he claims us as his own. ಇದೆಷ್ಟೊಳ್ಳೆ ಪ್ರಾಮಿಸ್. ದೇವರು ನಾವು ಹುಟ್ಟುವಾಗಿಂತ ಮುಂಚೆನೆ ದೇವ್ರು ನಮ್ಮ ಹೆಸರಿದ್ದು ಕರೀತಾರೆ. ದೇವ್ರು ಹೇಳ್ತಾರೆ, ನಾನು ಯಾವಾಗ್ಲೂ ನಿಮ್ಮ ಸಂಗಡ ಇರ್ತೀನಿ. ನಿಮ್ಗೆ ಯಾವುದೇ ರೀತಿ ಕಷ್ಟದಲ್ಲಿ, ದುಃಖದಲ್ಲಿ, ಕಣ್ಣೀರಲ್ಲಿ, ಸಂಕಟಗಳಲ್ಲಿ, ಯಾವುದೇ ಒಂದು ಸಿಚುವೇಶನ್ ಅಲ್ಲಿ ದೇವ್ರು ನಮ್ ಜೊತೆಗೆ ಇರ್ತೀವಿ. ಬಟ್ ಆದ್ರೆ ನಾವು ಅದನ್ನ ನಂಬಲ್ಲ. ದಟ್ ಇಸ್ ವೆನ್ ವಿಲ್ ಈಸ್ಲಿ ಗಿವ್ ಅಪ್. ಸೊ ನಾವೇನ್ ಮಾಡ್ಬೇಕು? ಬಟ್ ದೇವರಲ್ಲಿ ಮಾತ್ರ ವಿ ಶುಡ್ ನೆವರ್ ಗಿವ್ ಅಪ್ ಆನ್ ಗಾಡ್, ಬಿಕಾಸ್ ಗಾಡ್ ನೋಸ್ our struggle in life. ನಮ್ ಎಲ್ಲಾ ತರದ ಸ್ಟ್ರಗಲ್ಸ್ ದೇವ್ರ ಕಾಣಿಸ್ತಾ ಇರುತ್ತೆ. ಆತನ ಕೃಪೆ ನಮ್ಮ ಮೇಲೆ ಎಷ್ಟು ಫ್ರೀ ಆಗಿ ದೇವರು, God given us his grace upon us. But here we should never give up on God. God has a plan and purpose for a real reason. God has a purpose for your pain. God has a reason for your struggle and a reward for your faithfulness. God has a plan and purpose and for a reason. ನಮ್ಮ ಜೀವನದಲ್ಲಿ ಒಂದು ಕಷ್ಟ, ಸಂಕಟ, ದುಃಖ ಬಂತು ಅಂದ್ರೆ ಅದಕ್ಕೊಂದು ಪರ್ಪಸ್ ಇದೆ. ನಮ್ಮ ಜೀವನದಲ್ಲಿ ಕಷ್ಟಗಳು, ಸಂಕಟಗಳು ಬಂದಾಗ ಅದಕ್ಕೊಂದು ರೀಸನ್ ಇದೆ. ಬಟ್ ಗಾಡ್ ಹ್ಯಾಸ್ ಅ ರಿವಾರ್ಡ್ ಫಾರ್ ಅಸ್. ನಾವ್ ಅದನ್ನ ಫೇತ್ಫುಲ್ ಆಗಿರ್ಬೇಕು. God always wants something for you, a key for every problem for you. ದೇವರು ನಮ್ಮನ್ನ ಎಷ್ಟು ಪ್ರೀತಿಸ್ತಾರೆ ನೋಡಿ. ಅವರ ಒಂದೊಂದು ವಾಗ್ದಾನಗಳು, ಅವರ ಒಂದೊಂದು ಪ್ರಾಮಿಸ್ ಅನ್ನು ದೇವ್ರು ನಮ್ಗೆ ಹೇಳ್ತಾರೆ, ನಾನ್ ನಿನ್ ಸಂಗಡ ಇರ್ತೀನಿ, ನಿಮ್ಮನ್ನ ಯಾವುದೇ ಕಾರಣಕ್ಕೂ ನಾನ್ ಬಿಟ್ಟು ಹೋಗಲ್ಲ. ನಮ್ ಜೀವನದಲ್ಲಿ ಯಾವುದೇ ತರದ್ದು ಪ್ರಾಬ್ಲಮ್ಸ್ ಇತ್ತು ಅಂದ್ರೆ ನಾವು ಬೇಗ ಈಸಿಯಾಗಿ ನಾವು ನಮ್ ದೇವ್ರೇ ಇಲ್ಲ, ದೇವ್ರಿದ್ದಿದ್ರೆ ನನ್ಗೆ ಯಾಕೆ ಈ ತರ ಮಾಡ್ತಿದ್ರು, ಈ ಪ್ರಾಮಿಸ್ ಎಲ್ಲ ನಮ್ ಜೀವನದಲ್ಲಿ ನಡೆಯುತ್ತಾ ಅಂತ ಬಹಳಷ್ಟು ಸಲ ಕ್ವೆಶನ್ಸ್ ಮಾಡ್ಕೋಬಹುದು ನಮ್ಮನ್ನ ನಾವು. ಬಟ್ ದೇವ್ರು ಹೇಳಿದ್ರೆ, a refill for every sorrow and a plan for every tomorrow. ನಮ್ಮ ಅದು ರಿಲೀಫ್ ಕೊಡುತ್ತೆ. ನಮ್ಮ ಎಲ್ಲ ದುಃಖಗಳಿಗೆ ಒಂದಿನ God will give relief. ಆ ಒಂದು ದುಃಖದಿಂದ, ಆ ಒಂದು ಸಂಕಟದಿಂದ ದೇವ್ರು ನಮ್ಗೆ ಸಮಾಧಾನ ಮಾಡ್ತಾರೆ. ದೇವ್ರು ದಿನ ನಮಗೋಸ್ಕರ ಒಂದೊಂದು ಪ್ಲಾನ್ಸ್ ಇಟ್ಟಿರ್ತಾರೆ. ನಮ್ ಪ್ಲಾನ್ಸ್ ಬಹಳಷ್ಟು ಪ್ಲಾನ್ಸ್ ಇರ್ತವೆ, ಬಟ್ ಆ ಪ್ಲಾನ್ಸ್ ವಿಲ್ ನೆವರ್ ಗೆಟ್ ಸಕ್ಸಸ್ಫುಲ್. ಆದ್ರೆ ದೇವರ ಒಂದು ಪ್ಲಾನ್, ದೇವರ ಒಂದು ಕೃಪೆ, ಆತರ ಒಂದು it will give us a new tomorrow, a new blessing, a new grace. So ನಾವು never give up on Jesus. God will never ever leave you empty. God will replace everything that you have lost. God is our restorer of lost things. If God asks you to put down something, it's because God wants you to become something greater. ಇದು ಒಂದು ಎಕ್ಸಾಂಪಲ್. ದೇವರು ಯಾವ ಕಾರಣಕ್ಕೋಸ್ಕರ ನಮ್ಮ ಜೊತೆಯಲ್ಲೇ ಇರ್ತಾರೆ. ನಮ್ಮ ಒಂದು ಎಂಟಿನೆಸ್, ಆ ಒಂದು ಎಂಟಿನೆಸ್ ನಮ್ಮ ಹೃದಯದಲ್ಲಿ ಅಥವಾ ನಮ್ಮ ಮನಸ್ಸಲ್ಲಿ, ನಮ್ಮ ಜೀವನದಲ್ಲಿ ದೇವರು he will replace everything. ನಾವೇನೇನ್ ಕಳ್ಕೊಂಡಿರ್ತೀವಿ ಅದನ್ನ God will replace them in a good way. ನಾವ್ ಅದನ್ನ ನಂಬಬೇಕು, ನಾವ್ ಅದನ್ನ ಟ್ರಸ್ಟ್ ಮಾಡ್ಬೇಕು, ನಾವ್ ಫೇತ್ ಇಟ್ಕೋಬೇಕು.
then whatever you ask God ನಮ್ನ ಯಾವ್ದೇ ಕಾರಣಕ್ಕೆ ನಮ್ಮನ್ನ ದೇವ್ರು ಕೆಳಗ್ ತಳ್ಳಲ್ಲ. ನಾವ್ ಯಾವ ಜಾಗದಲ್ಲಿ ನಾವ್ ಬೀಳ್ತೀವೋ ಅದೇ ಜಾಗದಲ್ಲಿ ದೇವ್ರು ನಮ್ಮನ್ನ ಎತ್ತಿ ನಿಲ್ಸಿ ನಮ್ಮನ್ನ ಕಾಪಾಡ್ತಾರೆ. ನಾವ್ ಯಾವ ಕಾರಣಕ್ಕೆ ದೇವ್ರ ಮುಂದೆ ನಾವ್ ಕಾಲು ಊರಿ ಪ್ರಾರ್ಥನೆ ಮಾಡ್ತೀವೋ ಆ ಮಂಡಿಯಲ್ಲಿ ನಾವ್ ಊರುವಾಗ ದೇವ್ರ ಮುಂದೆ ಅದೊಂಥರ ಪವರ್ಫುಲ್ ಶಕ್ತಿ ನಮ್ಗ್ ಸಿಗುತ್ತೆ. ಅದೊಂದ್ ಪವರ್ಫುಲ್ ಬ್ಲೆಸ್ಸಿಂಗ್ಸ್ ನಮ್ಗ್ ಸಿಗುತ್ತೆ. ಮಂಡಿಗಾಲಿ ಊರಿ ಪ್ರಾರ್ಥನೆ ಮಾಡುವಾಗ ಆ ಒಂದು ಅನುಭವನೇ ಬೇರೆ. ಬಟ್ ಥ್ಯಾಂಕ್ ಟು ಜೀಸಸ್ ದಟ್ ವಿಲ್ ನೆವರ್ ಗಿವ್ ಅಪ್. God never sends you into any situations alone. God goes before you. God stands beside you. God walks behind you. Psalms 121:5-3 says, Lord watches over you. The Lord is your shade at your right hand. The sun will not harm you by day, nor the moon by night. The Lord will help you from all harm. Lord will watch over you. ಇದೆಷ್ಟು ಒಳ್ಳೆ ದೇವರು ನಮಗೆ ಕೊಟ್ಟಂತ ವಾಗ್ದಾನ. ನಾವು ಯಾವುದೇ ಒಂದು ಸಿಚುವೇಶನ್ ಇರುವಾಗ ನಾವು ತಪ್ಪಾಗ್ಲಿ ಯಾವುದೇ ಸಿಚುವೇಶನ್ ನಾವು ಸಿಕ್ಕಾಕೊಂಡಾಗ ವಿ ಆರ್ ನಾಟ್ ಅಲೋನ್. ನಾವಲ್ಲಿ ಒಂಟಿಗರಾಗಲ್ಲ. ದೇವರು ನಮ್ಮ ಮುಂದೆ ನಮ್ಗಿಂತ ಮೊದಲು ದೇವ್ರು ಹೋಗ್ತಾರೆ. God will walk beside us. He will stand beside us. ನಾವು ಗಾಢ ನಿದ್ರೆ ಮಾಡುವಾಗ ದೇವರು ನಮ್ಮ ಪಕ್ಕದಲ್ಲಿ ನಿಂತು ನಮ್ಮನ್ನು ಕಾಯ್ತಾ ಇರ್ತಾರೆ. ಎಷ್ಟು ಒಳ್ಳೆ ನಮ್ ದೇವ್ರು, ಎಷ್ಟು ಒಳ್ಳೆ ಪ್ರಾಮಿಸಸ್. The sun will not strike you by day. ನಾವು ಬಿಸಿಲಲ್ಲಿ ನೆರಳು ಹೋಗ್ತಾ ಇರುವಾಗ ದೇವ್ರು ನಮ್ಗೆ ನೆರಳು ಕೊಡ್ತಾರೆ. Are we experiencing that love from God? Are we really getting connected to God? ನಾವು ಕಾನ್ಫಿಡೆಂಟ್ ಆಗಿರ್ಬೇಕು. We should have faith in God's promises and never give up on Jesus. God will finish all what He started in your life, and the delay will turn into miracle for you. And this is the reason ದೇವರು ವಾಗ್ದಾನ ಮಾಡ್ತಾರೆ, all your sorrow will turn into joy. ಆ ಒಂದು ಕರೆಕ್ಟ್ ಸಮಯದಲ್ಲಿ, ಆ ಒಂದು ಸರಿಯಾದ ಸಮಯದಲ್ಲಿ ದೇವ್ರಿಗೆ ಗೊತ್ತು ನಮ್ಮ ದುಃಖ, ನಮ್ ಯಾವುದೇ ತರ ಸಿಚುವೇಶನ್ ಅಲ್ಲಿ ದೇವ್ರು ನಮ್ ಸಮಾಧಾನ ಮಾಡ್ತಾ ಇರ್ತಾರೆ, ದೇವ್ರು ನಮ್ ಜೊತೆಲಿ ಇರ್ತಾರೆ. ಅದಕ್ಕೆ ನಾವು ದೇವ್ರನ್ನ we should never give up God, because He's our Father, He's our Creator. God will amaze you with His goodness and power. You're going to see your prayers will be answered, because our Lord is a prayer answering God. Mark chapter 11 verses 22-24 says, whatever things you ask when you pray, besides that you will receive them and you will have them. Again, beautiful promises. Whatever you ask in God's name, God will give you. He will definitely give you. God will not forsake you. God will ನಮ್ಮನ್ನ ಯಾವತ್ತೂ ನಿರಾಸೆ ಮಾಡಲ್ಲ. ನಾವು ಕೇಳ್ತಾ ಇರ್ಬೇಕು ದೇವ್ರನ್ನ. ನಮ್ಮ ಹೃದಯದ ಆಳದಿಂದ ನಾವು ಪ್ರಾರ್ಥನೆ, ನಾವು ಯಾವ ವಿಷಯಕ್ಕಾಗಿ ಯಾವುದಕ್ಕಾಗಿ ನಾವು ಬೇಡ್ಕೋತೀವಿ, God will definitely give you if it is the right choice for you. Matthew chapter 1:22-32 also says, if you believe and you will receive whatever you ask. Do we really believe? ನಾವು ನಿಜವಾಗ್ಲೂ ನಂಬ್ತೀವ ದೇವ್ರು ನಾವು ಕೇಳಿದೆಲ್ಲ ಕೊಡ್ತಾರೆ ಅಂತ? ಕೆಲವೊಂದ್ಸರಿ ನಮ್ಗೆ ಆಶ್ಚರ್ಯ ಆಗುತ್ತೆ. ನಾವು ಕೇಳ್ತಾನೆ ಇರ್ತೀವಿ ಏಸಪ್ಪ, ಆದ್ರೆ ನಮ್ಗೆ ಯಾವ್ದು ಸಿಕ್ಕಲ್ಲ. Why? God will give you. ದೇವ್ರು ಕೊಟ್ಟೇ ಕೊಡ್ತಾರೆ ಆತನ ಸಮಯಕ್ಕೋಸ್ಕರ. ನಾವು ಪೇಷನ್ಸ್ ಆಗಿ ನಾವು ಕಾಯ್ಬೇಕು. ನಾವು ನಮ್ಮ ಜೀವನದಲ್ಲಿ do we have patience? Do we have faith? ಅದನ್ನ ನಮ್ಮನ್ನ ನಾವು ಕೇಳ್ಕೋಬೇಕು. But one thing again, never give up on Jesus, because He is the one who is leading us every day, every second, every moment in our life. God closed lion's mouth for Daniel. God
parted the Red Sea for Israelites. God gave Sarah a baby. God raised Lazarus from death. ಇದೆಲ್ಲ ಬೈಬಲ್ ಅಲ್ಲಿ ಇದೆ. ಆ ದಾನಿಯೇಲನು ನಾವಾಗಿದ್ರೆ ಎಷ್ಟು ಭಯ ಪಡ್ತಿದ್ವಿ. ಬಟ್ ಆ ಸಿಚುವೇಶನ್ ನಾವಿದ್ರು ಸಹ God will shut the lion's mouth. ನಮಗೋಸ್ಕರ ದೇವರಿಗೆ will give you a different courage, a strength, a unique power, because ದೇವರು ನಮ್ ಸಂಗಡ ಇರ್ತಾರೆ ಆ ಒಂದು ಸಮಯದಲ್ಲಿಯೂ ಸಹ. Nothing you will face today out of Lord's control. Trust in the Lord and have faith on God. Matthew chapter 17 verses 20-21. For truly I tell you, if you have faith the size of a mustard seed, you will say to this mountain, move from here to there, and it will be moved, and nothing will be impossible for you. ನಮ್ಗೆ ಆ ಒಂದು ಸಾಸಿವೆ ಕಾಳಷ್ಟು ನಂಬಿಕೆ ಇದೆಯಾ ಅಂತ ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೋಬೇಕು. ಬಿಕಾಸ್ ದೇವ್ರ ವಾಕ್ಯ ಹೇಳುತ್ತೆ, ಆ ಒಂದು ಸಾಸಿವೆ ಕಾಳಷ್ಟು ನಿಮ್ಮಲ್ಲಿ ನಂಬಿಕೆ ಇದ್ರೆ ಯು ಕ್ಯಾನ್ ಮೂವ್ ಮೌಂಟೇನ್ಸ್. ಅದು ಎಷ್ಟೇ ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಬಂದಾಗ ಸಹ, ಯಾವುದೇ ತರದ ಬೆಟ್ಟ ಗುಡ್ಡ ಆಗ್ಲಿ ಯಾವುದೇ ಬಂದು ನಿಲ್ಲುವಾಗ ನಾವು ದೇವರಲ್ಲಿ ಆ ಒಂದು ಮಸ್ಟರ್ಡ್ ಸೀಡ್ ನಷ್ಟು ನಂಬಿಕೆ ಇಟ್ರೆ how life will be so beautiful. How precious is his promise. ನಮ್ಗೆ ಆ ನಂಬಿಕೆ ಇದೆಯಾ? But never give up on Jesus, because Jesus is yesterday, today, and forever. Being a Christian doesn't mean that we are perfect in everything. It just means that you are covered by his grace of God. Saving grace from the penalty of sin. ಆ ಒಂದು ಕೃಪೆ ನಮಗ್ ಸಾಕು. ದೇವರು ಆ ಒಂದು ಶಿಲುಬೆಯಲ್ಲಿ ನಮ್ಮ ಪಾಪಗಳಿಗೋಸ್ಕರ ತನ್ನ ಒಬ್ಬನೇ ಮಗನನ್ನು ಬಲಿ ಕೊಟ್ಟಿದ್ದಾರೆ. ನಮ್ಮ ಪಾಪಗಳನ್ನ ಕಡಿಮೆ ಮಾಡ್ಬೇಕು, ನಮ್ಮ ಆಸೆ ಆಕಾಂಕ್ಷೆಗಳನ್ನು ಕಡಿಮೆ ಮಾಡ್ಬೇಕು. Because God says, seek ye first the kingdom of God and all the things shall be added unto you. ನಾವು ನಿಜವಾಗ್ಲೂ ಆ ಪರಲೋಕ ರಾಜ್ಯಕ್ಕೆ ತವಕ ಪಡ್ತಿದೀವ? ನಾವು ನಿಜವಾಗ್ಲೂ ಪರಲೋಕ ರಾಜ್ಯಕ್ಕೆ ಹೋಗಕ್ಕೆ ಸಿದ್ಧರಾಗಿದ್ದೀವ? Again a question to ourselves. God always supplies sanctifies grace to the power of sin. Jesus loves you. Isaiah 43 chapter 2. When you pass through the water, I will be with you. When you pass through the river, they will not sweep you. When you walk through the fire, you will not be burnt. The flames will not see a blaze. What an awesome God. He's giving us ishtu ole vagdana. God took your place on the cross of Calvary. When Jesus died for us, he rose again. He gave up on everything on the cross. ನಮ್ಮ ಪಾಪಗಳಿಗೋಸ್ಕರ ರಕ್ತ ಸುರಿಸಿದ್ರು, ಕೈ ಕಾಲ್ಗಳಿಗೆ ಮೊಳೆ ಒಡ್ಸ್ಕೊಂಡ್ರು, ಮುಳ್ಳಿನ ಕಿರೀಟ, ಅವ್ರು ಕೊಟ್ಟಂತ ಜೇಡಿ ಏಟುಗಳು. God is so powerful. God is so loving. God will, nam devara, he will fulfill everything what is there in our heart. But we should never give up on Lord Jesus Christ, because he died for us. He rose again and ascended to heaven on the third day. God took a special place in our heart. ನಾವು ಎಷ್ಟೊಂದ್ಸಲಿ ಅದೇ ಹೇಳ್ದಾಗೆ we always give up very easily. ಆ ಒಂದು give up, never give up on Jesus. ನಾವು ಯಾವಾಗ ದೇವರನ್ನ we give up, our life is over. ನಾವು ದೇವರನ್ನ ಆತನ ಪಾದವನ್ನ ಗಟ್ಟಿಯಾಗಿ ಇಟ್ಕೊಂಡು ನಾವು ಮುಂದೆ ಸಾಗ್ಬೇಕು. We must always put God first in our life.
to experience His blessings, His grace upon us. ಈ ಮುಂಜಾನೆಯಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಒಂದು ಚಿಕ್ಕ ಒಂದು ಕುಟುಂಬ ನಾವೆಲ್ಲರೂ ಇಲ್ಲಿ ಸೇರಿ ಪ್ರಾರ್ಥಿಸ್ತೀವಿ. ನಾನಾ ಜನರು, ನಾನಾ ಮಕ್ಕಳುಗಳಿಗೆ, ನಾನಾ ಹಿರಿಯರಿಗೆ ಅವರ ಕಾಯಿಲೆಗಳು, ಅವರ ಕಷ್ಟಗಳು, ಅವರ ಒಂದು ಪ್ರಾಬ್ಲಮ್ಸ್ ಸಾಲ್ವ್ ಆಗಿದೆ. ಆ ಒಂದು ಪ್ರಾರ್ಥನೆಯಲ್ಲಿ ಇರ್ತಕ್ಕಂಥ ಶಕ್ತಿ, ಮುಂಜಾನೆ ಪ್ರಾರ್ಥನೆ, ಇಟ್ ವಿಲ್ ರೀಚ್ ಗಾಡ್ಸ್ ಫೀಟ್ ಡೈರೆಕ್ಟ್ಲಿ. ನಾವು ಮಧ್ಯರಾತ್ರಿ ಎಚ್ಚರ ಆದಾಗ ಒಂದ್ ಮೊಬೈಲ್ ಇಲ್ಲ ಟಿವಿ ಏನಾದ್ರೂ ನೋಡ್ತಿರ್ತೀವಿ. ನಿದ್ರೆ ಬರ್ಲಿಲ್ಲ ಅಂದ್ರೆ ಮೊಬೈಲ್ ಇರುತ್ತೆ, ಯಾವ್ದಾದ್ರು ಒಂದು ಆಕ್ಟಿವಿಟೀಸ್ ಇರುತ್ತೆ. ದೇವ್ರು ನಮ್ಮನ್ನ ಮಧ್ಯರಾತ್ರಿ ಎಚ್ಚರಗೊಳಿಸ್ಬಂದ್ರೆ ವಿ ನೀಡ್ ಟು ಟಾಕ್ ಟು ಗಾಡ್. ನಾವ್ ದೇವ್ರ ಹತ್ರ ಮಾತಾಡ್ಬೇಕು. ದೇವ್ರ ಹತ್ರ ಮಾತಾಡಿದಷ್ಟು ನಮ್ಮ ಕಷ್ಟ, ನಮ್ಮ ಸಂಕಟ, ನಮ್ಮ ದುಃಖ, ನಮ್ಮ ಕಣ್ಣೀರು, ನಮ್ಮ ಕಾಯಿಲೆಗಳು ಎಲ್ಲ ಮಾಯ ಆಗುತ್ತೆ. ನಾವ್ ಕೇಳಿದ್ನೆಲ್ಲ ದೇವ್ರು ನಮಗ್ ಕೊಡ್ತಾರೆ. ನಮ್ಮ ಹೃದಯದ ಬಯಕೆಗಳನ್ನು ಅವರು ಈಡೇರಿಸ್ತಾರೆ. If you and I will give up God, ಇಲ್ಲ, should never give up Jesus, because ಅವ್ರು ನಮಗೋಸ್ಕರ ಬಹಳಷ್ಟು ಮಾಡಿದ್ದಾರೆ, ಇನ್ನು ಮಾಡ್ತಾನೆ ಇದ್ದಾರೆ. ಎಷ್ಟು ಕರುಣೆ ಉಳ್ಳವರು, ಎಷ್ಟು ಪೇಷನ್ಸ್ ಆಗಿದ್ದಾರೆ ದೇವರು. ನಮ್ಮ ದಿನನಿತ್ಯಗಳಲ್ಲಿ ಬಹಳಷ್ಟು ತಪ್ಪುಗಳು ಮಾಡ್ತಿರ್ತೀವಿ. ನಮ್ಮ ತಂದೆ ತಾಯಿಗಳು ಆ ತಪ್ಪನ್ನು ನೋಡಿದಾಗ ಅವ್ರು ನಮ್ಮನ್ನು ತಿದ್ತಾರೆ. ದೇವರು ಸಹ ನಮ್ಮನ್ನು ತಿದ್ತಾರೆ. ಬಟ್ ನಾವು ಒಂದ್ಸಲಿ ವಿ ಗಿವ್ ಅಪ್ ಆನ್ ಗಾಡ್, ಲೈಫ್ ಇಸ್ ನಾಟ್ ಗೋಯಿಂಗ್ ಟು ಬಿ ಈಸಿ. ಆದ್ರೂ ಸಹ ಗಾಡ್ ಲವ್ಸ್ ಯು. ನಾವು ದೇವರಿಂದ ಎಷ್ಟೇ ದೂರ ಹೋದ್ರು, ನಾವು ಯಾವುದೇ ರೀತಿ ಕಂಪ್ಲೇಂಟ್ಸ್ ಮಾಡು, ನಾವು ಯಾವುದೇ ರೀತಿ ನಾವು ಗುಣಗುಟ್ಕೊಂಡು ಅಥವಾ ಗೊಣಗಾಡ್ಕೊಂಡು ಏನೋ ಒಂದ್ ಮಾಡ್ತಿದ್ರು, ಹಿ ವಿಲ್ ಕರೆಕ್ಟ್. ದೇವ್ರು ನಮ್ಮನ್ನ ಕರೆಕ್ಟ್ ಮಾಡ್ತಾರೆ, ದೇವ್ರು ನಮ್ಮನ್ನ ಆಶೀರ್ವದಿಸ್ತಾರೆ, ದೇವ್ರು ನಮ್ಮನ್ನ ಚೇಂಜ್ ಮಾಡ್ತಾರೆ. ಬಿಕಾಸ್ ನಾವು ಕ್ರೈಸ್ತರಾದ್ರೆ ನಾವು ಬಹಳಷ್ಟು ನಾವು ತಾಳ್ಮೆಯಿಂದ ನಾವು ಎಕ್ಸಾಂಪಲ್ ಆಗಿರ್ಬೇಕು. ಚಿಕ್ಕ ಚಿಕ್ಕ ವಿಷಯಗಳಿಗೆ ನಾವು ಕೋಪ ಮಾಡ್ಕೋತೀವಿ. ಸಣ್ಣ ಸಣ್ಣ ವಿಷಯಗಳಿಗೆ ನಮ್ಗೆ ನಾನಾ ತರದ ಭಾಷೆಗಳನ್ನ ನಾವು ಯೂಸ್ ಮಾಡ್ತೀವಿ. ಬಟ್ ಒಂದ್ಸಲಿ we always will never give up on Jesus. But what if Jesus gives up on us? ದೇವರು ನಮ್ಮನ್ನ ದೂರ ತಳ್ಬಿಟ್ರೆ, ಆತನ ಕೃಪೆಯಿಂದ, ಆತನ ಪ್ರೀತಿಯಿಂದ, ಆತನ ಎಲ್ಲಾ ತರದ ಇದರಿಂದ ನಮ್ಮನ್ನ ದೂರ ತಳ್ಳಿದ್ರೆ, where we will stand? ನಾವು ನಾಶ ಆಗೋಗ್ಬಿಡ್ತೀವಿ, ನಾವು ಸುಟ್ಟು ಬೂದಿ ಆಗೋಗ್ಬಿಡ್ತೀವಿ. ಸೊ ಈ ಒಂದು ಚಿಕ್ಕ ಒಂದು ನನಗ್ ತೋರ್ಸ್ತಕ್ಕಂತ ಇದೊಂದು ಲೆಸನ್ ಇವತ್ತು ನಾನು ಗ್ರಾಬ್ ಮಾಡಿದ್ದು. ನೆವರ್ ಗಿವ್ ಅಪ್ ಆನ್ ಗಾಡ್, ಬಿಕಾಸ್ ಗಾಡ್ ಇಸ್ ಪ್ಲೇಯಿಂಗ್ ಅ ವೆರಿ ಸ್ಪೆಷಲ್ ರೋಲ್ ಇನ್ ಅವರ್ ಲೈಫ್. ಅವರ ಕೃಪೆ, ಅವರ ಒಂದು ಪ್ರೀತಿ ನಮ್ಮ ಮೇಲೆ ಇಲ್ಲ ಅಂದ್ರೆ ಈ ಒಂದು ಬೆಳಗಿನ ಜಾವದಲ್ಲಿ ನಾವು ಯಾರು ನೋಡ್ತಿರ್ಲಿಲ್ಲ. ಈ ಬೆಳಗಿನ ಜಾವನ ನಮ್ಮ ಜೀವನದಲ್ಲಿ ಎಷ್ಟೋ ಸಂಗತಿಗಳು ನಮ್ಮನ್ನ ತಳ್ಳಿ ಹೋಗಿವೆ. ಇಟ್ಸ್ ಆಲ್ ಬಿಕಾಸ್ ಆಫ್ ಗಾಡ್ಸ್ ಗ್ರೇಸ್. ನಮ್ಮ ಎಸ್ಪೆಷಲಿ ಹೆಲ್ತ್, ನಾನಾ ತರದ ಡೇಂಜರಸ್ ಕಾಯಿಲೆಗಳು ಬಂದಿವೆ. ಎಷ್ಟೊಂದು ಕಾಯಿಲೆಗಳಿಗೆ ಮೆಡಿಸಿನ್ಸ್ ಇಲ್ಲ. ಎಷ್ಟೊಂದು ಕಾಯಿಲೆಗಳಿಗೆ ಒಂದು ಕಾಯಿಲೆ ಒಂದು SMG ಅಂತ ಇದೆ. ಆ ಕಾಯಿಲೆ ಮಗುಗೆ ಇಟ್ಸ್ ಅಬೌಟ್ ಸ್ಪೈನಲ್ ಕಾರ್ಡ್. ಆ ಒಂದು ಇಂಜೆಕ್ಷನ್ ಬೇಕು ಅಂದಾಗ ಇಟ್ ವಿಲ್ ಕಾಸ್ಟ್ 14 ಕೋಟಿ. ಯು ನೀಡ್ 14.5 crores ಬೇಕು. ಬಡವರು ಎಲ್ಲಿಂದ ಹೋಗ್ತಾರೆ? ಗವರ್ಮೆಂಟ್ ಹಾಸ್ಪಿಟಲ್ಸ್ ಇರುತ್ತೆ, ಗವರ್ಮೆಂಟ್ ನಾನಾ ತರದ್ದಿರುತ್ತೆ. ಬಟ್ ಆ ಹಣ ಒದಗಿಸ್ಬೇಕಂದ್ರೂ ವಿ ನೀಡ್ ಗಾಡ್ಸ್ ಗ್ರೇಸ್. ಆ ಒಂದು ಬಡ ಮಕ್ಕಳಿಗೆ ಸಹಾಯ, ದೇವರ ಒಂದು ಪ್ರೀತಿ. ನಾವು ಆಲ್ವೇಸ್ ವಿ ಶುಡ್ ನೆವರ್ ಗಿವ್ ಅಪ್ ಆನ್ ಜೀಸಸ್, ಬಿಕಾಸ್ ಜೀಸಸ್ is a very powerful name. ಆ ಒಂದು ಪವರ್ಫುಲ್ ನೇಮ್ ನಲ್ಲಿ ಎಷ್ಟು ಪವರ್ಫುಲ್ ಅಂತಂದ್ರೆ is very powerful. We need to be afraid. We need to walk. ನಾವು ಸತ್ಯದ ದಾರಿಯಲ್ಲಿ ನಡಿಬೇಕು.
ನಮ್ಮ ಎಲ್ಲಾ ತರದ ಆಲೋಚನೆ ಯೋಚನೆಗಳು ಎಲ್ಲ ದೇವರ ಪಾದಕ್ಕೆ ಹಾಕಿ we should hold on to him, that we will never give up on Jesus, because Jesus, he says, I am the way, the truth and the life. I am yesterday, tomorrow and forever. ಎಲ್ಲ our promises very strong. ನಾವು ಆ ಒಂದು ಸಾಸಿವೆ ಕಾಳಷ್ಟು ನಂಬಿಕೆ ಇಟ್ಕೊಂಡ್ರೆ ಈ ಕ್ಷಣದಿಂದ ನಮ್ಮ ಎಲ್ಲ ನಂಬಿಕೆಗಳು, ನಮ್ಮ ಎಲ್ಲ ಒಂದು ಪ್ರಾರ್ಥನೆಗೆ ದೇವರು ಖಂಡಿತ ಉತ್ತರ ಕೊಡ್ತಾನೆ. ಆ ಉತ್ತರವನ್ನು ನಾವು ಹೆಂಗೆ ಅನುಭವಿಸ್ಬೇಕು, ಆ ಉತ್ತರ ನಾವು ಯಾವ ರೀತಿ ಸ್ವೀಕರಿಸ್ಬೇಕು, ಆ ಉತ್ತರ ನಮ್ಗೆ ತಕ್ಷಣ ಸಿಗಲ್ಲ. ಬಟ್ ನಾವು ಅದಕ್ಕೋಸ್ಕರ ವೇಟ್ ಮಾಡ್ಬೇಕು, ಪೇಷನ್ಸ್ ಆಗಿ ನಾವು ಕಾಯ್ಬೇಕು. ದೇವ್ರು ನಾವೆಷ್ಟೇ ತಪ್ಪುಗಳು ಮಾಡಿದಾಗ ದೇವ್ರು ಆ ಪೇಷನ್ಸ್ ಆಗಿ ದೇವ್ರು ಹೆಂಗೆ ಕಾಯ್ತಾ ಇರ್ತಾರೆ, ಅದೇ ರೀತಿ ನಾವು ಸಹ ಪೇಷನ್ಸ್ ಆಗಿ ಆತನ ಕೃಪೆ, ಆತನ ಟೈಮ್ಗೋಸ್ಕರ ನಾವೇನ್ ಮಾಡ್ಬೇಕು, ಪ್ರಾರ್ಥನೆ ಮಾಡ್ಬೇಕು, ಕಾಯ್ಬೇಕು. ಆಗಲೇ we should say that never give up on God, never give up on Jesus. Thank you. ಈ ಒಂದು ವಿಷಯಕ್ಕಾಗಿ ಅಂಕಲ್, ಒಂದು ವಿಷಯಕ್ಕಾಗಿ ನೆವರ್ ಗಿವ್ ಅಪ್ ಆನ್ ಗಾಡ್, ಈ ಒಂದು ವಿಷಯಕ್ಕಾಗಿ ನೀವು ಪ್ರಾರ್ಥಿಸ್ಬೇಕು ಅಂತ ಕೇಳ್ಕೊತೀನಿ. ಓಕೆ, ಪ್ರಾರ್ಥನೆ ಮಾಡ್ಕೊಳ್ಳೋಣ. ಇದೇ ಸಮಯದಲ್ಲಿ ಮುಕ್ತಾಯಕ್ಕಾಗಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪ್ರಾರ್ಥನೆ ವಿಜ್ಞಾಪನೆಗಳು ಇದ್ರೆ ಈ ಸಮಯದಲ್ಲಿ ತಿಳಿಸಿದ್ರೆ ಎಲ್ಲದಕ್ಕಾಗಿ ನಾವು ಒಟ್ಟಾಗಿ ಪ್ರಾರ್ಥನೆ ಮಾಡೋಣ. ಓಕೆ, ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಮಹಾಸ್ವಾಮಿ, ಈ ಬೆಳಗಿನ ಜಾವದಲ್ಲಿ ನಿನ್ನ ಪರಿಶುದ್ಧವಾದ ನಾಮವತ್ತಿ ನಿನ್ನನ್ನು ಕೊಂಡಾಡಲು ಕೊಟ್ಟಂತ ಈ ಅವಕಾಶಕ್ಕಾಗಿ ಕೊಂಡಾಟಗಳನ್ನ ಸಲ್ಲಿಸುತ್ತೇವೆ. ಮಹೋನ್ನತನೇ, ಪರಾತ್ಪರನೇ, ನಾವು ನಿನ್ನ ಮೇಲೆ ನಂಬಿಕೆ ಇಡುವಾಗ ನಮ್ಮ ಪ್ರೀತಿಯು ಸ್ವಾಮಿ ನಿನ್ನ ಪರಿಶುದ್ಧವಾದಂತ ನೀತಿಯನ್ನು ಮುಟ್ಟುವಂತೆ, ನಮ್ಮ ಜೀವಿತದಲ್ಲಿ ನೆಲೆಗೊಳ್ಳಲಿಕ್ಕಾಗುವಂತೆ ಪವಿತ್ರಾತ್ಮ ದೇವರು ಕಾರ್ಯ ಮಾಡಲು ಸಹಾಯ ಮಾಡು. ನಂಬಿಕೆಯಲ್ಲಿ ನಮ್ಮನ್ನ ಬಲಪಡಿಸು, ಆಧರಿಸು ಸ್ವಾಮಿ. ನಮ್ಮ ನಂಬಿಕೆ ಕಡಿಮೆಯಾಗಿದ್ದಲ್ಲಿ ನಮ್ಮ ನಂಬಿಕೆಯನ್ನು ಹೆಚ್ಚಿಸು ಸ್ವಾಮಿ. ನಿನ್ನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ನಿನ್ನಿಂದ ದೊರಕುವ ಉಚಿತಾರ್ಥ ವರವಾದ ನಿತ್ಯ ಜೀವನ ಪಡೆದುಕೊಳ್ಳುವಂತೆ ಈ ಭೂಮಿ ಮೇಲೆ ಸ್ವಾಮಿ ನಿನ್ನ ಪರಿಶುದ್ಧವಾದ ರಕ್ಷಣೆಯ ಆನಂದವನ್ನು ಅನುಭವಿಸ್ಲಿಕ್ಕಾಗುವಂತೆ ಪ್ರತಿಯೊಬ್ಬ ನಿನ್ನ ಮಗನನ್ನ, ನಿನ್ನ ಮಗಳನ್ನ ಆಶೀರ್ವದಿಸು. ನಿನ್ನ ಮಗಳ ಮುಖಾಂತರವಾಗಿ ತಂದಂತ ನಿನ್ನ ಸಂದೇಶಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಮಗಳ ಮುಖಾಂತರವಾಗಿ ನೀನು ಮಾತಾಡೋದಕ್ಕಾಗಿ ಸ್ತೋತ್ರ. ನಮ್ಮ ನಂಬಿಕೆಯನ್ನ ನಾವು ಪರೀಕ್ಷಿಸಿಕೊಂಡವರಾಗಿ ನಿನ್ನ ಮೇಲಿಟ್ಟುವಂತಹ ನಂಬಿಕೆಗೆ ಸ್ವಾಮಿ ಸದಾ ಕಾಲವು ನಾವು ಯೋಗ್ಯರಾಗಿ ಬದುಕಲು ನಮಗೆ ಶಕ್ತಿ ಕೊಡು, ಬಲ ಕೊಡು, ಆತ್ಮನ ನಡೆಸುವಿಕೆ ಕೊಡು ಸ್ವಾಮಿ. ಈ ಭೂಮಿ ಮೇಲೆ ನಂಬಿಕೆಯಿಂದ ಮಾತ್ರ ನಿನ್ನ ಆಶೀರ್ವಾದಗಳನ್ನ ನಾವು ಹೊಂದಲು ಸಾಧ್ಯ ಸ್ವಾಮಿ. ನಿನ್ನ ಮೇಲಿರುವ ನಂಬಿಕೆಯು ಭೂಮಿ ಮೇಲೆ ಸ್ವಾಮಿ ದಿನನಿತ್ಯವೂ ನಮ್ಮ ಜೀವಿತದಲ್ಲಿ ನಮಗೆ ಬಲವಾಗಿ ನಮ್ಮ ಜೀವಿತವನ್ನ ಮುನ್ನಡೆಸುವಂತವர்களಾಗಿವೆ ಸ್ವಾಮಿ. ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿ ನಿನ್ನ ಮೇಲಿನ ನಂಬಿಕೆಯಿಂದಲೇ ಬದುಕಬೇಕಾಗಿದೆ ಮತ್ತು ಪರಲೋಕದ ಎಲ್ಲ ಆಶೀರ್ವಾದಗಳನ್ನು ಹೊಂದಲು ಸ್ವಾಮಿ ನಿನ್ನ ಮೇಲಿನ ನಂಬಿಕೆಯು ಬಹಳ ಅತ್ಯವಶ್ಯವಾಗಿದೆ ಸ್ವಾಮಿ. ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯನ್ನ ನೀನು ಲಾಲಿಸುವಂತ ದೇವರಾಗಿದೆ. ನಂಬಿಕೆಯಿಂದ ನಿನ್ನ ಬಳಿಗೆ ಬರುವಂತ ಪ್ರತಿಯೊಬ್ಬರನ್ನು ನೀನು ಅಂಗೀಕರಿಸಿಕೊಳ್ಳುವಂತ ದೇವರಾಗಿದೆ. ನಂಬಿಕೆಯಿಂದ ಮಾಡುವ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನ ನೀನು ಆಶೀರ್ವದಿಸಿದಿ ಸ್ವಾಮಿ. ಪ್ರತಿಯೊಂದು ಪ್ರಯತ್ನಗಳನ್ನ ಸಫಲಪಡಿಸುತ್ತೀ ಸ್ವಾಮಿ. ಪ್ರತಿಯೊಬ್ಬ ಮಗನ ಮಗಳ ಜೀವಿತದ ಕಷ್ಟ, ಸಂಕಟ, ಬಾಧೆ, ನೋವು, ದುಃಖಗಳನ್ನ ತೆಗೆದು ನಿನ್ನಲ್ಲಿರುವಂತ ಶಾಂತಿಯನ್ನು, ಸಮಾಧಾನವನ್ನು, ನೆಮ್ಮದಿಯನ್ನು, ತೃಪ್ತಿಯನ್ನು ನಿನ್ನ ಪರಲೋಕದ ಐಶ್ವರ್ಯಕ್ಕೆ ತಕ್ಕಂತೆ ಅನುಗ್ರಹಿಸುತ್ತೀ ಸ್ವಾಮಿ. ಕಷ್ಟಗಳಲ್ಲಿ, ಸಂಕಟಗಳಲ್ಲಿ, ಬಾಧೆಗಳಲ್ಲಿ ನಮ್ಮ ನಂಬಿಕೆಯನ್ನು ವ್ಯಕ್ತಪಡಿಸಬೇಕಾಗ್ತದೆ ಸ್ವಾಮಿ. ತಾಳ್ಮೆಯಿಂದ ನಿನಗೋಸ್ಕರ ಕಾದಿದ್ದು ನೀನು ನಮ್ಮ ನಂಬಿಕೆಗೆ ಪ್ರಕಾರವಾಗಿ ಎಲ್ಲವನ್ನು ಒದಗಿಸಿ ಕೊಡುವ ತನಕ ಸ್ವಾಮಿ ನಮ್ಮ ಚಿಂತಾಭಾರವನ್ನು ನಿನಗೆ ಒಪ್ಪಿಸಿ ಸ್ವಾಮಿ. ಸ್ಥಿರ ಚಿತ್ತದಿಂದ, ಬಲವಾದ ನಂಬಿಕೆಯಿಂದ, ಭರವಸೆಯಿಂದ ಸ್ವಾಮಿ
ಈ ಭೂಮಿ ಮೇಲೆ ನಾವು ಬದುಕಬೇಕಾಗಿದೆ. ನಿನ್ನ ಮೇಲಿರುವಂತಹ ನಂಬಿಕೆಗೆ ಒದಗಿ ಬರುವಂತಹ ಪರೀಕ್ಷೆಗಳನ್ನು ಎದುರಿಸಿ ನಾವು ಜಯಶಾಲಿಗಳಾಗಿ ಜೀವಿಸಬೇಕಾಗಿದೆ ಸ್ವಾಮಿ. ಅದಕ್ಕಾಗಿ ಪ್ರತಿ ಕ್ಷಣವೂ, ಪ್ರತಿ ದಿನವೂ, ಪ್ರತಿ ನಿಮಿಷವೂ ಸ್ವಾಮಿ ನಿನ್ನ ಪ್ರಸನ್ನತೆ ನಮ್ಮೊಂದಿಗಿರಲಿ ಸ್ವಾಮಿ. ನಾವು ಸೋತು ಹೋದಾಗ ನಮ್ಮನ್ನ ಕೈ ಹಿಡಿದು ಮೇಲೆತ್ತು ಕರ್ತನೆ. ನಾವು ಬಳಲಿದಾಗ ನಮಗೆ ಬಲವನ್ನ, ಪ್ರಾಣವನ್ನು ಅನುಗ್ರಹಿಸು ಸ್ವಾಮಿ. ನಮ್ಮಲ್ಲಿ ಜ್ಞಾನವು, ಬುದ್ಧಿಯು, ತಿಳುವಳಿಕೆಯು, ನಂಬಿಕೆಯು ಕಡಿಮೆಯಾದಾಗ ಸ್ವಾಮಿ ನಿನ್ನ ಪರಲೋಕದಿಂದ ನಿನ್ನ ಕೃಪೆಯನ್ನು ನಮಗೆ ಅನುಗ್ರಹಿಸು ಸ್ವಾಮಿ. ಎಲ್ಲಾ ವಿಷಯದಲ್ಲಿ ನಮ್ಮನ್ನ ಮೇಲೆತ್ತು, ನಮ್ಮನ್ನ ಬಲಪಡಿಸು, ನಮ್ಮನ್ನ ಚೈತನ್ಯಪಡಿಸು. ನಿನ್ನ ನೀತಿಗನುಸಾರವಾಗಿ ನಂಬಿಕೆಯಲ್ಲಿ ನಾವು ವಿಶ್ವಾಸದಲ್ಲಿ ಜೀವಿಸುವಂತೆ ಸಹಾಯ ಮಾಡು ಸ್ವಾಮಿ. ನನ್ನವನಾಗಿರುವ ನೀತಿವಂತನು ನಂಬಿಕೆಯಿಂದಲೇ ಬದುಕುವುದು ಎಂಬುದಾಗಿ ಹೇಳಿದ್ವಿ ಸ್ವಾಮಿ. ಹೌದು ಕರ್ತನೆ, ನಿನ್ನ ವಾಕ್ಯದ ಮೇಲನ ನಂಬಿಕೆಯಲ್ಲಿ ನಾವು ದಿನನಿತ್ಯ, ದಿನದಿಂದ ದಿನಕ್ಕೆ ಸ್ವಾಮಿ ಅಭಿವೃದ್ಧಿ ಹೊಂದುತ್ತಾ ಎಲ್ಲಾ ನಿನ್ನ ವಾಕ್ಯಗಳ ವಿಷಯದಲ್ಲಿ ನಂಬಿಕೆ ಇಟ್ಟವರಾಗಿ, ಭರವಸೆ ಇಟ್ಟವರಾಗಿ ಸ್ವಾಮಿ, ನಿನ್ನ ಪ್ರವಾದನೆಗಳನ್ನು, ನಿನ್ನ ಆತ್ಮನ ನುಡಿಗಳನ್ನು ಸ್ವಾಮಿ ನಾವು ನಂಬಿದವರಾಗಿ, ಈ ಕೊನೆ ಕಾಲದಲ್ಲಿ ನಿನ್ನ ಆತ್ಮನು ಮಾಡುವಂತ ಪ್ರತಿಯೊಂದು ಕಾರ್ಯಗಳನ್ನು ಅರ್ಥೈಸಿಕೊಂಡವರಾಗಿ ಸ್ವಾಮಿ, ಈ ಭೂಮಿ ಮೇಲೆ ನೀನು ನಮ್ಮ ಜೊತೆಯಲ್ಲಿ ಇದ್ದೇ ಎಂಬುದಾಗಿ ಭರವಸೆ ಉಳ್ಳವರಾಗಿ, ನಂಬಿಕೆಯಿಂದ ನಿನ್ನ ನಾಮದ ಘನತೆಗಾಗಿ ಸ್ವಾಮಿ ನಾವು ಮಾಡಬೇಕಾದಂತ ಸೇವೆಯನ್ನ ಮಾಡಿ, ನಮ್ಮ ಜೊತೆಗಾರರು ಸ್ವಾಮಿ, ನಮ್ಮ ಸಹೋದರರ ಸಹೋದರಿಯರು, ನಮ್ಮ ನೆರೆಯವರು ಸ್ವಾಮಿ ನಿನ್ನ ವಿಶ್ವಾಸದಲ್ಲಿ ಬಂದು ಸೇರಿಕೊಳ್ಳುವ ಹಾಗೆ ಸ್ವಾಮಿ ಅವರೊಟ್ಟಿಗೆ ಕೆಲಸ ಮಾಡುವಂತೆ ಸಹಾಯ ಮಾಡು. ನಿನ್ನ ಸತ್ಯದ ಸುವಾರ್ತೆಯನ್ನು ಸಾರಲಿಕ್ಕಾಗುವಂತೆ ಕೃಪೆ ತುಂಬಿ ಸ್ವಾಮಿ. ನಂಬಿಕೆಯಿಂದ ಮಾಡಿದಂತ ಪ್ರತಿಯೊಂದು ಪ್ರಯಾಸಕ್ಕೆ ಪ್ರತಿಫಲವನ್ನು ಕೊಡುವಂತ ದೇವರು ನೀನು. ಪ್ರತಿಯೊಬ್ಬ ಕ್ರೈಸ್ತ ಮಗನು, ವಿಶ್ವಾಸಿಯು ಸ್ವಾಮಿ ನಿನ್ನ ಸೇವೆಯಲ್ಲಿ ನಿನ್ನ ನಾಮದ ಘನತೆಗಾಗಿ ಮಾಡುವ ಪ್ರತಿಯೊಂದು ಪ್ರಯತ್ನಗಳನ್ನು ಆಶೀರ್ವದಿಸಿ ಸಫಲಪಡಿಸು. 30ರಷ್ಟು, 60ರಷ್ಟು, 100ರಷ್ಟು ಪ್ರತಿಫಲವನ್ನು ದಯಪಾಲಿಸು. ನಿನ್ನ ಮಕ್ಕಳು ಸ್ವಾಮಿ ನೀನು ನಿನ್ನ ಕೃಪೆಯಿಂದ ಅವರ ಜೊತೆಯಲ್ಲಿ ಇದ್ದು ಮಾಡುವಂತ ಕೆಲಸ ಕಾರ್ಯಗಳು, ಅವರ ನಂಬಿಕೆಯು ಆಶೀರ್ವದಿಸಲ್ಪಟ್ಟು ಅವರ ಪ್ರಯಾಸಗಳಿಗೆ ಪ್ರತಿಫಲವನ್ನು ಅವರು ಹೊಂದುವಾಗ, ಅದನ್ನು ಅವರು ಅನುಭವಿಸುವಾಗ, ಕಣ್ಣಾರೆ ಕಾಣುವಾಗ ಇನ್ನಷ್ಟು ಬಲ ಹೊಂದಿ, ಇನ್ನಷ್ಟು ಉತ್ಸಾಹದಿಂದ ನಿನ್ನ ಸೇವೆ ಮಾಡಲಿಕ್ಕಾಗುವಂತೆ ಪವಿತ್ರಾತ್ಮ ದೇವರ ಬಲದಿಂದ ಸ್ವಾಮಿ ಪ್ರತಿಯೊಬ್ಬ ದೇವರ ಮಗನು, ಪ್ರತಿಯೊಬ್ಬರ ಮಗಳು ಮಾಡುವ ಪ್ರಾರ್ಥನೆಗೆ ಸದುತ್ತರವನ್ನು ದಯಪಾಲಿಸಿಕೊಡು. ಅದನ್ನು ಅವರು ಅನುಭವಿಸುವಂತೆ ಸಹಾಯ ಮಾಡು ಸ್ವಾಮಿ. ಒಬ್ಬರಿಗೋಸ್ಕರ ಪ್ರಾರ್ಥಿಸುವಾಗ, ಒಬ್ಬರಿಗೋಸ್ಕರ ಸ್ವಾಮಿ ನಿನ್ನ ಬಳಿಗೆ ಬಂದು ಅಂಗಲಾಚಿ ಬೇಡುವಾಗ, ಒಬ್ಬರ ಹಿತಕ್ಕಾಗಿ ಸ್ವಾಮಿ ನಿನ್ನನ್ನು ಎದುರು ನೋಡುವಾಗ ಸ್ವಾಮಿ, ಕಷ್ಟ, ಸಂಕಟ, ಕಾಯಿಲೆಗಳ ಬಿಡುಗಡೆಗಾಗಿ ಸ್ವಾಮಿ ನಿನ್ನಲ್ಲಿ ಮೊರೆ ಇಡುವಾಗ ಸ್ವಾಮಿ, ಕೃಪೆಯುಳ್ಳ ಕರ್ತನೆ, ಕನಿಕರವುಳ್ಳ ದೇವರೇ, ನೀನು ಬೇಗನೆ ಸಹಾಯ ಮಾಡಿ ನಿನ್ನ ನಂಬಿಕೆಯನ್ನು ಸ್ವಾಮಿ ನಮ್ಮನ್ನು ಬಲಪಡಿಸು, ನಮ್ಮನ್ನು ಹೆಚ್ಚಿಸು. ಮಾಡುವಂತ ಪ್ರಾರ್ಥನೆಗೆ ಸ್ವಾಮಿ ಸದುತ್ತರವನ್ನು ದಯಪಾಲಿಸಿಕೊಡು ಕರ್ತನೆ. ವಿಳಂಬವಾದರೆ ಸ್ವಾಮಿ ನಾವು ನಂಬಿಕೆಯಲ್ಲಿ ಕುಂದು ಹೋಗುವಂತವರಾಗಿದ್ದೇವೆ, ಬಿದ್ದು ಹೋಗುವಂತವರಾಗಿದ್ದೇವೆ ಸ್ವಾಮಿ. ನಮ್ಮ ಬಲಹೀನತೆಗಳನ್ನ, ನಮ್ಮ ಪ್ರಕೃತಿಯನ್ನ ಬಲ್ಲಂತ ದೇವರು ನೀನು. ನಮ್ಮ ನಂಬಿಕೆ ವಿಶ್ವಾಸಗಳು ಕುಂದಿ ಹೋಗದಂತೆ ಸ್ವಾಮಿ ನೀನು ಕಾರ್ಯ ಮಾಡು. ದಿನದಿಂದ ದಿನಕ್ಕೆ ನಮ್ಮ ನಂಬಿಕೆಯು ಬಲವಾಗುತ್ತಾ, ಅಭಿವೃದ್ಧಿ ಹೊಂದುತ್ತಾ, ಫಲಭರಿತವಾದ ಜೀವಿತವಾಗುವಂತೆ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಯ ಜೀವಿತದಲ್ಲಿ ನೀನು ಆತ್ಮನ ಮುಖಾಂತರವಾಗಿ ಕಾರ್ಯ ಮಾಡುತ್ತಾ, ಪ್ರತಿಯೊಬ್ಬರ ನಂಬಿಕೆಯನ್ನು ಅಭಿವೃದ್ಧಿ ಪಡಿಸುತ್ತಾ, ನಿನ್ನ ನಾಮದ ಘನತೆಗೋಸ್ಕರ ಎಲ್ಲಾ ವಿಶ್ವಾಸಿಗಳನ್ನ ಸ್ವಾಮಿ ನೀನು ಉಪಯೋಗಿಸುವ ಸ್ವಾಮಿ. ಲೋಕದ ಕಟ್ಟ ಕಡೆಗೆ ಸುವಾರ್ತೆ ಸಾರಲ್ಪಡಬೇಕಾಗಿದೆ. ನಂಬಿಕೆ ವಿಷಯವಾದಂತ ಈ ಸುವಾರ್ತೆ ಪ್ರತಿಯೊಬ್ಬ ಮಾನವನಿಗೂ ತಿಳಿಸಲ್ಪಡಬೇಕಾಗಿದೆ. ಪ್ರತಿಯೊಬ್ಬ ಮಾನವನು ಸ್ವಾಮಿ ಈ ನಂಬಿಕೆಯಲ್ಲಿ ಸೇರಬೇಕಾಗಿದೆ ಸ್ವಾಮಿ. ಯೇಸು ಕ್ರಿಸ್ತನನ್ನು ನಂಬುವುದರ ಮುಖಾಂತರವಾಗಿ ನಮಗೆ ನಿತ್ಯ ಜೀವವು ದೊರೆಯುವಂತದ್ದಾಗಿದೆ. ಆತನ ಪರಿಶುದ್ಧವಾದ ರಕ್ತದಿಂದ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಆತನ ನೀತಿಯು ನಮಗೆ ಒದಗಿ ಬರುವಂತದ್ದಾಗಿದೆ. ಆತನ ಆಜ್ಞೆಗಳನ್ನ ಕೈಕೊಂಡು ನಡೆಯುವುದರ ಮುಖಾಂತರವಾಗಿ ಆತನ ನೀತಿಯನ್ನು ನಾವು ಅನುಭವಿಸಬಹುದಾಗಿದೆ ಮತ್ತು ಆತನ ರಾಜ್ಯದಲ್ಲಿ ನಾವು ಸೇರಬಹುದಾಗಿದೆ. ಈ ಎಲ್ಲ ಸತ್ಯವನ್ನ ಸ್ವಾಮಿ ಪ್ರತಿಯೊಬ್ಬ ಮಾನವರಿಗೂ ತಿಳಿದು ಬರುವಂತೆ, ಪ್ರತಿಯೊಬ್ಬ ಮಾನವರಿಗೂ ತಿಳಿಸ್ಲಿಕ್ಕಾಗುವಂತೆ ಕಾರ್ಯ ಮಾಡಿ. ಸಭೆಗಾಗಿ ಸ್ತೋತ್ರ. ಸಭೆಯ ಮುಖಾಂತರವಾಗಿ ದಿನನಿತ್ಯ ಸ್ವಾಮಿ ನೀನು ನಿನ್ನ ಸತ್ಯವನ್ನು, ನಿನ್ನ ನೀತಿಯನ್ನು, ನಿನ್ನ ಪರಿಶುದ್ಧವಾದಂತ ಆಜ್ಞೆಗಳನ್ನು ಸ್ವಾಮಿ ನಮಗೆ ಕೊಡುತ್ತಾ ಬಂದಿದ್ದಿ. ಇದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನಿಂದ ಹೊಂದಿರುವ ಪ್ರತಿಯೊಂದು ಅಪ್ಪನಿಗೆ ನಾವು ವಿಧೇಯರಾಗಿ ಈ ಭೂಮಿ ಮೇಲೆ ಸಾಕ್ಷಿಗಳಾಗಿ, ಬೆಳಕಾಗಿ, ಮಾದರಿಯಾಗಿ, ನಂಬಿಕೆಯಲ್ಲಿ ನೆಲೆ ನಿಂತು ಸ್ವಾಮಿ ನಿನ್ನನ್ನು ಘನಪಡಿಸಲು ನಮ್ಮನ್ನು ಉಪಯೋಗಿಸುತ್ತರ್ತಾನೆ. ನಮ್ಮನ್ನು ಆಶೀರ್ವದಿಸು, ಅಭಿವೃದ್ಧಿ ಪಡಿಸು ಸ್ವಾಮಿ. ಘನವುಳ್ಳ ದೇವರೇ, ಮಹಾಮಹಿಮೆಯನ್ನೇ
ನಿನ್ನ ಪ್ರೀತಿ, ನಿನ್ನ ಕೃಪೆ, ನಿನ್ನ ದಯೆ, ನಿನ್ನ ಕರುಣೆ, ನಿನ್ನ ಉಪಕಾರಗಳಿಗಾಗಿ ಕೊಂಡಾಟಗಳನ್ನ ಸಲ್ಲಿಸುತ್ತೇವೆ ರಾಜ. ಈ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸುವಂತೆ ನಿನ್ನ ಮಕ್ಕಳಾದ ನಮ್ಮನ್ನು ಒಟ್ಟಾಗಿ ಸೇರಿಸಿ ಒಂದೇ ಮನಸ್ಸಿನಿಂದ ನಾನಾ ಭಾಗದಲ್ಲಿ ಕೂಡಿ ಬಂದು ಸ್ವಾಮಿ ನಿನ್ನನ್ನು ಘನಪಡಿಸಲು, ನಿನ್ನನ್ನು ಸ್ತುತಿಸಲು, ನಿನ್ನನ್ನು ಆರಾಧಿಸಲು, ನಮ್ಮಂತೆ ಇರುವಂತೆ ಇತರರಿಗಾಗಿ ಪ್ರಾರ್ಥಿಸಲು ಪ್ರತಿಯೊಬ್ಬ ಮಾನವರನ್ನ ನಿನ್ನ ಕೃಪೆಯ ಕ್ರೂಜಿಯ ಬಳಿಗೆ ಕರೆಕೊಂಡು ಬರಲು ಸ್ವಾಮಿ ನಮ್ಮನ್ನು ನಡೆಸಿದ್ದಕ್ಕಾಗಿ ಸ್ತೋತ್ರ. ಈ ಕಾರ್ಯಕ್ರಮವನ್ನು ಆಶ್ರಯಿಸು ಸ್ವಾಮಿ. ಈ ಒಂದು ಸಣ್ಣ ಕಾರ್ಯಕ್ರಮವು ಸ್ವಾಮಿ ಭೂಮಿ ಮೇಲೆ ದೊಡ್ಡ ಬೆಳಕಾಗುವಂತೆ, ನಮ್ಮಂತೆ ಅನೇಕ ವಿಶ್ವಾಸಗಳು ಎಚ್ಚರವಾಗಿದ್ದು ನಿನ್ನನ್ನು ಪ್ರಾರ್ಥಿಸುವಂತೆ, ಈ ಭೂಮಿ ಮೇಲೆ ಅನೇಕ ಸ್ವಾಮಿ ನಮ್ಮ ನೆರೆಹೊರೆಯವರ ಕಷ್ಟ ಸಂಕಟಗಳಿಗಾಗಿ, ಆದಿಗಳಿಗಾಗಿ, ಅವರ ಬಿಡುಗಡೆಗಾಗಿ ಪ್ರಾರ್ಥಿಸಲಿಕ್ಕಾಗುವಂತೆ ಕಾರ್ಯ ಮಾಡು ಸ್ವಾಮಿ. ಪ್ರತಿಯೊಬ್ಬರ ಜೀವಿತದಲ್ಲಿ ನಂಬಿಕೆಯು ಕಾರ್ಯವಾಗಿದ್ದುಕೊಂಡು ಸ್ವಾಮಿ ಫಲಭರಿತವಾದ ಜೀವಿತವನ್ನು ನಾವು ಅನುಭವಿಸುವಂತೆ, ನಿತ್ಯತ್ವಕ್ಕಾಗಿ ದಿನನಿತ್ಯ ಹೊಸ ಬಲವನ್ನು ಹೊಂದಿ ನಿನ್ನ ರಾಜ್ಯಕ್ಕಾಗಿ ದುಡಿಯುವಂತೆ ಕಾರ್ಯ ಮಾಡು ಸ್ವಾಮಿ. ಎಷ್ಟೋ ಜನರು ಸ್ವಾಮಿ ಭೂಮಿ ಮೇಲೆ ಅನೇಕ ವಿಧವಾದಂತ ಕಷ್ಟ ಸಂಕಟ ಬಾಧೆ ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆ ಸ್ವಾಮಿ. ಸಣ್ಣ ಮಕ್ಕಳು ಕಾಯಿಲೆಗಳಿಗೆ ಒಳಗಾಗುತ್ತಿದ್ದಾರೆ ಸ್ವಾಮಿ. ಈಗಿನ ಕಾಲದಲ್ಲಿ ಸ್ವಾಮಿ ಈ ಒಂದು ವಾತಾವರಣ ಸ್ವಾಮಿ ಕೆಟ್ಟು ಹೋಗಿದೆ ಸ್ವಾಮಿ. ದಿನಕ್ಕೊಂದು ಹೊಸದಾದಂತ ಕಾಯಿಲೆಗಳು ಈ ಭೂಮಿ ಮೇಲೆ ಉತ್ಪನ್ನವಾಗುತ್ತಾ ಇವೆ ಸ್ವಾಮಿ. ಸಣ್ಣ ಮಕ್ಕಳಂದು ಹಿಡಿದು ಹಿರಿಯರ ತನಕ ಸ್ವಾಮಿ ಅನೇಕ ವಿಧದಲ್ಲಿ ಸ್ವಾಮಿ ಮನುಕುಲವನ್ನ ಬಾಧಿಸುತ್ತಿವೆ ಸ್ವಾಮಿ. ಮಾನವರ ಪಾಪಗಳು ಹೆಚ್ಚಾಗುತ್ತಾ ಬರುತ್ತಿರುವಾಗ ಮಾನವನ ಜೀವಿತದಲ್ಲಿ ಕಷ್ಟ ಕಾಯಿಲೆಗಳು ಹೆಚ್ಚಾಗುತ್ತಿವೆ ಸ್ವಾಮಿ. ವಾಸಿಯಾಗಲಾರದಂತ ಕಾಯಿಲೆಗೆ ದಿನದಿಂದ ದಿನಕ್ಕೆ ತುತ್ತಾಗುತ್ತಿದ್ದಾರೆ ಸ್ವಾಮಿ. ನಿನ್ನ ಕೃಪೆಯಲ್ಲಿ ಸ್ವಾಮಿ, ನಿನ್ನ ದಯೆಯಲ್ಲಿ ಸ್ವಾಮಿ ಕರ್ತನೆಯ ಅನಾಥರನ್ನ, ಬಡವರನ್ನ, ವಿಧಿಯರನ್ನ ಪರಾಮರಿಸು. ವಿಶೇಷವಾಗಿ ಮುಕ್ತ ಜೀವಿಗಳು ಸ್ವಾಮಿ ಇಂಥ ಕಷ್ಟಗಳಿಗೆ ಕಾಯಿಲೆಗಳಿಗೆ ಬಲಿಯಾಗದಂತೆ ಕಾರ್ಯ ಮಾಡು. ದುಡಿದು ತಿನ್ನುವಂತ ಬಡ ಜೀವಿಗಳಿಗೆ ಆಧಾರವಾಗಿರು. ಹೊರಗಡೆ ಹೋಗಿ ಮನೆ ಮಠಗಳಿಲ್ಲದೆ ಬದುಕುತ್ತಿರುವಂತ ಅನಾಥರನ್ನ, ವಿಧಿಯರನ್ನ ಪರಾಮರಿಸು. ಬಡ ಜನರನ್ನ ಆಶೀರ್ವದಿಸು ಸ್ವಾಮಿ. ಇಂಥ ಭಯಂಕರವಾದಂತ ಕಷ್ಟ ಕಾಯಿಲೆ ರೋಗ ರುಜಿನಗಳಿಂದ ತಪ್ಪಿಸು. ಅಪಾಯ ಅಪಘಾತಗಳಲ್ಲಿ ಸಿಕ್ಕಿ ನಾಶವಾಗುತ್ತಿರುವ ಕುಟುಂಬಗಳನ್ನ ನೀನು ಕಾಪಾಡು. ಕರ್ತನೆ, ನಿನ್ನ ಮೇಲಿನ ನಂಬಿಕೆಯಿಂದ ಎಲ್ಲಾ ಸಂಕಷ್ಟಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯ ಎಂಬತಕ್ಕಂಥ ಅರಿವನ್ನ ಸ್ವಾಮಿ ಪ್ರತಿಯೊಬ್ಬ ಮಾನವನ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡು. ನಿನ್ನ ಕ್ರೂಜಿಯ ಬಳಿಗೆ ಬಂದು ನಿನ್ನ ನೀತಿಯ ವಾಕ್ಯಗಳನ್ನು ಕೇಳಿ ಪರಿಶುದ್ಧರಾಗುವಂತೆ, ಪರಿಶುದ್ಧವಾದ ಮಾರ್ಗದಲ್ಲಿ ಜೀವಿಸುವಂತೆ, ಇಂಥ ಭಯಂಕರವಾದ ಮೋಸದ ವಂಚನೆ ಬಲೆಗಳಿಂದ ತಪ್ಪಿಸಿಕೊಂಡು ಸತ್ಯ ದೇವರಾದ ನಿನ್ನನ್ನು ನೀನು ಕಳಿಸಿಕೊಟ್ಟಂತ ಯೇಸು ಕ್ರಿಸ್ತನನ್ನು ನಂಬಿ ಆತನ ವಿಷಯವಾದ ಜ್ಞಾನದಿಂದ ಬೆಳೆದು ಅರಿತು ಅಭಿವೃದ್ಧಿ ಹೊಂದಿ ನಿತ್ಯ ಜೀವಕ್ಕೆ ಬಾಧ್ಯರಾಗುವಂತೆ ಕಾರ್ಯ ಮಾಡು ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಎಲ್ಲಾ ವಾತಾವರಣವನ್ನ ನಿನ್ನ ತೋಟ್ಲಿ ಇಟ್ಟುಕೋ. ಬೇಕಾದ ಮಳೆಯನ್ನ ಬೆಳೆಯನ್ನ ಅನುಗ್ರಹಿಸು. ಶುದ್ಧವಾದ ಗಾಳಿಯನ್ನ ದಯಪಾಲಿಸಿಕೊಡು ಸ್ವಾಮಿ. ಎಲ್ಲಾ ರೀತಿಯಲ್ಲಿ ಸ್ವಾಮಿ ನಿನ್ನ ಮಕ್ಕಳಿಗೆ ಬೇಕಾದಂತ ಎಲ್ಲಾ ಪರಿಶುದ್ಧವಾದಂತ ವಾತಾವರಣವನ್ನು, ಹವಾಮಾನಗಳನ್ನು ಸ್ವಾಮಿ ಆರೋಗ್ಯಕರವಾದಂತ ಜೀವಿತಕ್ಕೆ ಬೇಕಾದಂತ ಅನುಕೂಲಗಳನ್ನ ಒದಗಿಸಿಕೊಡು ಸ್ವಾಮಿ. ಎಲ್ಲ ಬಡತನವನ್ನ ತೆಗೆದು ಹಾಕು ಸ್ವಾಮಿ. ಬಡತನದಲ್ಲಿ ಸಿಕ್ಕಿಕೊಂಡಂತ ಮಕ್ಕಳನ್ನ ನೀನು ಕಾರ್ಯ ಸಾಧಿಸು, ಅಭಿವೃದ್ಧಿ ಪಡಿಸು, ಅವರ ಅವಸ್ಥೆಯನ್ನು ಪೂರೈಸು ಸ್ವಾಮಿ. ನಿನ್ನ ಕೃಪೆಯಿಂದ ನಡೆಸು ಸ್ವಾಮಿ. ನಮ್ಮ ಸರ್ಕಾರಗಳನ್ನ ನಿನ್ನ ಹಸ್ತಪಡಿಸ್ತೇನೆ ಸ್ವಾಮಿ. ಬಡವರಿಗಾಗಿ, ಬಡವರ ಹಿತಕ್ಕಾಗಿ, ಬಡ ಜನರ ಅಭಿವೃದ್ಧಿಗಾಗಿ ಕೆಲಸ ಮಾಡುವಂತ ಸರ್ಕಾರವನ್ನು ನಮ್ಮ ದೇಶಕ್ಕೆ ಒದಗಿಸಿಕೊಡು. ನೀತಿಯಿಂದ, ಸತ್ಯದಿಂದ, ಆತ್ಮನ ಬಲದಿಂದ ಸತ್ಯ ದೇವರಾದ ನಿನ್ನನ್ನು ಗೌರವಿಸುವಂತ ಸರ್ಕಾರವನ್ನು ಒದಗಿಸಿಕೊಡು. ನಮ್ಮ ನಾಳುವಂತ ಅಧಿಪತಿಗಳು ಸ್ವಾಮಿ ನಿನ್ನನ್ನು ಪ್ರೀತಿಸಲಿ, ನಿನ್ನನ್ನು ಘನಪಡಿಸಲಿ, ನಿನ್ನನ್ನು ಅರ್ಥ ಮಾಡಿಕೊಳ್ಳಲಿ, ನಿನ್ನಲ್ಲಿ ಭಯಭಕ್ತಿಯುಳ್ಳವರಾಗಲಿ, ನಿನ್ನ ನೀತಿಯನ್ನು ಎತ್ತಿ ಹಿಡಿಯಲಿ. ನಿತ್ಯ ರಾಜ್ಯಕ್ಕಾಗಿ ಸ್ವಾಮಿ ನಿನ್ನ ಸತ್ಯದ ಸುವಾರ್ತೆಯು ಸಾರಲು ಎಲ್ಲಾ ರೀತಿಯಲ್ಲಿ ಸ್ವಾಮಿ ನಮ್ಮ ದೇಶದಲ್ಲಿ ಅನುಕೂಲವಾಗುವಂತೆ ಕಾರ್ಯ ಮಾಡು ಸ್ವಾಮಿ. ನಿನ್ನ ಸತ್ಯದ ಸುವಾರ್ತೆಯು ಸಾರಲು ಪಡೆಯಲು ಸುರಕ್ಷತೆ ಸ್ವಾತಂತ್ರ್ಯವು ನಮ್ಮ ದೇಶದಲ್ಲಿ ಒತ್ತಿಗೆ ಬರುವಂತೆ, ಯಾವ ಅಡೆತಡೆಗಳಿಲ್ಲದೆ ನಿನ್ನ ಸೇವೆ ನಡೀಲಿಕ್ಕಾಗುವಂತೆ ಕಾರ್ಯ ಮಾಡು ಸ್ವಾಮಿ. ನಿನ್ನ ಸುವಾರ್ತೆ ಸಾರುವವರ ಪಾದಗಳು ಎಷ್ಟು ಅಂದವಾಗಿವೆ ಎಂಬುದಾಗಿ ಹೇಳಿದ್ವಿ. ಬೆಳೆಯು ಬಹಳ ಸ್ವಾಮಿ, ಕೂಲಿಕಾರರು ತಡೆಬೇಕಂತಾನೆ. ಅದಕ್ಕಾಗಿ ಪ್ರಾರ್ಥನೆ ಸ್ವಾಮಿ. ನಿನ್ನ ಸೇವಕರನ್ನ ಕಳಿಸಿಕೊಡು. ಪ್ರತಿಯೊಬ್ಬ ವಿಶ್ವಾಸಿಯು ನಿನ್ನ ಸೇವೆ ಮಾಡುವಂತ ಜ್ಞಾನವನ್ನ, ಬುದ್ಧಿಯನ್ನ, ತಿಳುವಳಿಕೆಯನ್ನ, ಸಾಮರ್ಥ್ಯವನ್ನ, ಧೈರ್ಯದ ಆತ್ಮನನ್ನ ಅನುಗ್ರಹಿಸು ಸ್ವಾಮಿ. ಪ್ರತಿಯೊಬ್ಬ ವಿಶ್ವಾಸಿಯ ಜೀವಿತದಲ್ಲಿ ಯೇಸು ಕ್ರಿಸ್ತನ ಆತ್ಮನ ಕಾರ್ಯ ಮಾಡುವಂತ ಕೃಪೆ ತೋರು ಸ್ವಾಮಿ. ನಾವು ಒಬ್ಬರನ್ನ ನಿನ್ನ ಪಾದದ ಬಳಿಗೆ ತಂದರು
ಈ ಲೋಕದಲ್ಲಿ ಸ್ವಾಮಿ ಅತಿ ಬೇಗನೆ ನಿನ್ನ ಬರೋಣವನ್ನು ಸಿದ್ಧಪಡಿಸಬಹುದು, ನಿನ್ನ ರಾಜ್ಯವನ್ನು ಶೀಘ್ರಗೊಳಿಸಬಹುದು. ಎಲ್ಲಾ ಪಾಪಗಳನ್ನ ಸಂಪೂರ್ಣವಾಗಿ ಸ್ವಾಮಿ ನಾಶಪಡಿಸಿ ಲಯಪಡಿಸಿ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಭೂಮಿ ಮೇಲೆ ಎಲ್ಲಾ ಮಕ್ಕಳು ಜಯ ಹೊಂದಬಹುದು ಸ್ವಾಮಿ. ಅದಕ್ಕಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇನೆ. ಬಲವುಳ್ಳ ಆತ್ಮನೆ ಅಂತ್ಯ ಕಾಲದಲ್ಲಿ ಎಲ್ಲಾ ಮನುಷ್ಯರ ಮೇಲೆ ನನ್ನ ಆತ್ಮನನ್ನು ಸುರಿಸುವುದು ಎಂಬುದಾಗಿ ವಾಗ್ದಾನ ಮಾಡಿದಾತನು. ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳವರೆಗೆ ನಿನ್ನ ಆತ್ಮನ ಸ್ವಾಮಿ ಆಶೀರ್ವಾದವನ್ನು ಕೊಡು. ನಿನ್ನ ಆತ್ಮನನ್ನ ಅನುಸರಿಸಿ ನಡೆಯುವಂತೆ ಕೃಪೆ ತೋರು. ನಿನ್ನ ಆತ್ಮನ ಬಲವನ್ನು ಹೊಂದಿಕೊಳ್ಳುವಂತೆ ಕೃಪೆ ತೋರು. ನಿನ್ನ ಆತ್ಮನ ಕಣ್ಣುಗಳಿಂದ ನಿನ್ನ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳುವಂತೆ ತಿಳ್ಕೊಳ್ಳುವಂತೆ ನಿನ್ನ ಸಿಂಹಾಸನದ ಬಳಿಗೆ, ಕೃಪೆಯ ಸಿಂಹಾಸನದ ಬಳಿಗೆ ಓಡಿ ಬರುವಂತೆ ಕಾರ್ಯ ಮಾಡು. ಪ್ರತಿಯೊಬ್ಬ ನಿನ್ನ ಮಗಳು ನಿನ್ನ ವಾಕ್ಯವನ್ನು ಸಾರುವಾಗ ಅವರ ಕೈಗಳನ್ನು ಬಲಪಡಿಸು, ಅವರ ಕಾಲುಗಳನ್ನ ಜಿಂಕೆಗಳಂತೆ ಚುರುಕುಗೊಳಿಸು ಸ್ವಾಮಿ. ಕುಟುಂಬಗಳಲ್ಲಿ ಯಾವುದೇ ತೊಂದರೆ, ತಾಪತ್ರಯ, ಕಷ್ಟ, ಶೋಧನೆ, ಸಮಸ್ಯೆಗಳು ಬರದಾಗಿ ಕುಟುಂಬದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಆರೋಗ್ಯ, ಕ್ಷೇಮ, ಸಮಾಧಾನದಿಂದ, ಸಂತುಷ್ಟಿ, ಸಂತೃಪ್ತಿಯಿಂದ ನಿನ್ನ ಸೇವೆ ಮಾಡಲು ಎಲ್ಲಾ ವಿಷಯಗಳು ಬಲ ಹೊಂದುವಂತೆ, ಆಶೀರ್ವಿಸಲ್ಪಡುವಂತೆ, ಅಭಿವೃದ್ಧಿ ಹೊಂದುವಂತೆ ಕಾರ್ಯ ಮಾಡು ಸ್ವಾಮಿ. ಪ್ರತಿಯೊಂದು ಕ್ರೈಸ್ತ ವಿಶ್ವಾಸಿಯ ಕುಟುಂಬಗಳನ್ನ ನೀನು ಬಲಪಡಿಸು. ದುಡಿಯುವಂತ ಪ್ರತಿಯೊಂದು ಕೈಗಳನ್ನ ಆಶೀರ್ವದಿಸು. ಯೋಗನಸ್ಥ ಮಕ್ಕಳನ್ನು ಉದ್ಧರಿಸು. ಪ್ರತಿಯೊಂದು ಕುಟುಂಬದಲ್ಲಿ ಎಲ್ಲರಿಗೂ ಬೇಕಾದಂತ ಕೆಲಸ ಕಾರ್ಯಗಳನ್ನ, ಆದಾಯವನ್ನ, ಸಂಪಾದನೆಯನ್ನು ಅನುಗ್ರಹಿಸು. ಎಲ್ಲ ಬಡತನವನ್ನ ತೆಗೆದುಹಾಕು. ಸಮೃದ್ಧಿಯಾದ ಜೀವಿತವನ್ನು ಅನುಗ್ರಹಿಸು. ನಿನ್ನ ಸೇವೆ ಪ್ರಬಲವಾಗಿ ಬೆಳೆಯಲು, ಅಭಿವೃದ್ಧಿ ಹೊಂದಲು ಸ್ವಾಮಿ ಪ್ರತಿಯೊಬ್ಬರು ನಿನ್ನ ಸೇವೆಯಲ್ಲಿ ಸ್ವಾಮಿ ಯಥಾರ್ಥವಾಗಿ, ಪ್ರಾಮಾಣಿಕವಾಗಿ ನಿನಗೆ ಕೊಡಬೇಕಾದಂತ ಕಾಣಿಕೆ, ದಶಮಾಂಶಗಳಿಂದ ನಿನ್ನನ್ನು ಸನ್ಮಾನಿಸುವಂತೆ ಸಹಾಯ ಮಾಡು. ಹೀಗೆ ನಾವು ಒಬ್ಬರ ಕೊರತೆಯನ್ನು ಒಬ್ಬರು ನೀಗಿಸುತ್ತಾ ಆತ್ಮಿಕವಾಗಿ, ಸಾಮಾಜಿಕವಾಗಿ, ದೈಹಿಕವಾಗಿ ಸ್ವಾಮಿ ಈ ಲೋಕದಲ್ಲಿ ಪ್ರತಿಯೊಬ್ಬರನ್ನು ಸ್ವಾಮಿ ನಿನ್ನ ರಾಜ್ಯಕ್ಕೆ ಯೋಗ್ಯರನ್ನಾಗಿ ಸಿದ್ಧಪಡಿಸುವಂತೆ ಸಹಾಯ ಮಾಡಿ. ಸಹೋದರಿ ಅವರಿಗೋಸ್ಕರ ಸ್ತೋತ್ರಪ್ಪ. ಅವ್ರ ಮುಖಾಂತರವಾಗಿಂತ ಒಂದು ಸಂದೇಶವನ್ನು ಪ್ರತಿಗಾಗಿ ಸ್ತೋತ್ರ. ಮಗಳನ್ನು ಆಶ್ರಯಿಸು, ಬಲಪಡಿಸು. ನಿನ್ನ ಸೇವೆಗಿರ್ತಕ್ಕಂಥ ಆಸಕ್ತಿಯನ್ನು ಹೆಚ್ಚಿಸು, ಅಭಿವೃದ್ಧಿ ಪಡಿಸು. ಅವರ ಯಜಮಾನರನ್ನ, ಅವ್ರ ತಾಯಿಯನ್ನ ಇನ್ನಷ್ಟು ಆರೋಗ್ಯದಿಂದ ತುಂಬಿಸು. ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಜೀವನ ಶುಭವನ್ನು ಕೊಡು. ತಾವಿರುವಂತ ಸ್ಥಳದಲ್ಲಿ ನಿನಗೆ ಮೆಚ್ಚುಗೆಯಾದ ಜೀವಿತವನ್ನ ಜೀವಿಸಿ ನಿನ್ನ ಸೇವೆಯನ್ನು ಹೆಚ್ಚೆಚ್ಚಾಗಿ ಮಾಡಲು, ಅಭಿವೃದ್ಧಿ ಹೊಂದಲಿಕ್ಕಾಗುವಂತೆ ಆತ್ಮನ ವರಗಳಿಂದ ಅವರನ್ನ ತುಂಬಿಸಿ ನಡೆಸು. ಎಲ್ಲಾ ವಿಷಯದಲ್ಲಿ ನಿನಗೆ ಮಹಿಮೆಯಾಗಲಿ, ಘನತೆ ಉಂಟಾಗಲಿ ಸ್ವಾಮಿ. ಹೀಗೆ ನಿನ್ನ ಮಕ್ಕಳು ಇನ್ನು ಹೆಚ್ಚಿನ ರೀತಿಯಲ್ಲಿ ನಿನ್ನ ಸೇವೆಗೆ ಮುಂದೆ ಬರುವಂತೆ, ಧೈರ್ಯ ಹೊಂದುವಂತೆ, ಆತ್ಮನಿಂದ ನಡೆಸಲ್ಪಡುವಂತೆ, ನಿನ್ನ ನ್ಯೂನತೆಯಲ್ಲಿ ಬದುಕುವಂತೆ, ನಿನ್ನಿಂದ ಪರಲೋಕದ ಆತ್ಮನ ಶಕ್ತಿಯನ್ನು ಹೊಂದಿ ಈ ಲೋಕದಲ್ಲಿ ನಿನ್ನ ಸತ್ಯದ ಸುವಾರ್ತೆಯನ್ನು ಸಾರಿ ನಿನಗೆ ಸಾಕ್ಷಿ ಮಕ್ಕಳಾಗಿ ಜೀವಿಸುವಂತೆ ಕಾರ್ಯ ಮಾಡು ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಹಿರಿಯರು ನಮ್ಮನ್ನು ಆಶ್ರಯಿಸಿ, ಅವರ ಕೆಲಸ ಕಾರ್ಯ ಅವರು ಮಾಡುವಂತೆ ಎಲ್ಲ ಸೇವೆಯನ್ನು ಆಶ್ರಯಿಸಿಕೊಂಡಂತ ಕುಟುಂಬ ಮಕ್ಕಳನ್ನು ಆಶ್ರಯಿಸು. ಅವ್ರಿಗೆ ಆರೋಗ್ಯ ಕೊಡು, ಬಲ ಕೊಡು, ಸಮಾಧಾನ ಕೊಡು, ನೆಮ್ಮದಿ ಕೊಡು, ತೃಪ್ತಿ ಕೊಡು. ನಿನ್ನ ಸೇವೆಯ ಆನಂದವನ್ನು ದಯಪಾಲಿಸಿಕೊಡು ಕರ್ತನೆ. ಹಿರಿಯರಂತ ಪ್ರೇಮ ಕೊಲ್ಕರವನ್ನ, ಅವ್ರ ಕುಟುಂಬ ಮಕ್ಕಳನ್ನ, ಮೊಮ್ಮಕ್ಕಳನ್ನ ಆಶೀರ್ವದಿಸು. ಪ್ರಿಯ ಮಗಳಾದಂತ ಡಾಕ್ಟರ್ ಸಂದೀಪ್ ಅವರನ್ನು ಗುಣಪಡಿಸಲಿಕ್ಕಾಗಿ ಸ್ತೋತ್ರಪ್ಪ. ಅವ್ರ ಕುಟುಂಬ ಮಕ್ಕಳನ್ನ ಆಶೀರ್ವಿಸಿ, ಅಭಿವೃದ್ಧಿ ಪಡಿಸಿ, ಹೆಚ್ಚಿನ ಸೇವೆಯಲ್ಲಿ ಉಪಯೋಗಿಸು ಸ್ವಾಮಿ. ಸ್ವಾಮಿ ವಿನಯ್ ಪೂಜಾ ಅವ್ರಿಗೂ ಪ್ರಾರ್ಥನೆಯನ್ನು ಬಲಪಡಿಸು. ಅವ್ರ ಕುಟುಂಬದ ಎಲ್ಲ ಕೊರತೆಗಳು ನೀಗಿಸೋ, ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಜಯವನ್ನು, ಶುಭವನ್ನು ಕೊಡು. ನಿನ್ನ ಮೇಲೆ ಆಸಕ್ತಿ ಉಳ್ಳವರಾಗಿ ನಂಬಿಕೆಯಿಂದ ಅಭಿವೃದ್ಧಿ ಹೊಂದುವಂತೆ ಕಾರ್ಯ ಮಾಡು ಸ್ವಾಮಿ. ವಿಶೇಷವಾಗಿ ಮರ್ಕೋಲ್ಕರ್ ಅವ್ರ ಜೊತೆಗೆ ನೀರು ಮಾಡುವಂತ ಸೇವೆ, ಕೆಲಸ ಕಾರ್ಯಗಳನ್ನು ಆಶ್ರಯಿಸು, ಸಫಲಪಡಿಸು. ಕೊರತೆ ಬಾಧೆಗಳಿಲ್ಲದೆ ಸಂತೋಷ, ಸಮಾಧಾನ, ನೆಮ್ಮದಿಯಿಂದ ನಿನ್ನನ್ನು ಸೇವಿಸುತ್ತಾ ನಿನ್ನಲ್ಲಿ ಭಯಭಕ್ತುಲರಾಗಿ ಜೀವಿಸುವಂತೆ, ನಿನ್ನನ್ನು ಮಾಹಿತಿಪಡಿಸುವಂತೆ ಕಾರ್ಯ ಮಾಡು. ಹಿರಿಯರಂತ ಲೋಕೇಶ್ ಅವರನ್ನ, ಅವ್ರ ಕುಟುಂಬ ಮಕ್ಕಳನ್ನು ಆಶ್ರಯಿಸು. ಅವ್ರು ಮಾಡುವಂತೆ ಕೆಲಸ ಕಾರ್ಯ ಸೇವೆಯನ್ನು ಆಶ್ರಯಿಸು. ಅವ್ರ ಮೊಮ್ಮಗನ ಆಶ್ರಯಿಸು ಸ್ವಾಮಿ. ಅವರನ್ನು ಆಶ್ರಯಿಸು, ಆರೋಗ್ಯದಿಂದ ತುಂಬಿಸು. ಅವ್ರ ಕುಟುಂಬದಲ್ಲಿ ಸಮಾಧಾನ, ನೆಮ್ಮದಿ ಕೊಡು, ಸುರಕ್ಷಿತ ಕೊಡು. ನಿನ್ನ ಸೇವೆಯ ಸೌಭಾಗ್ಯ ಕೊಡು. ರಾಜ್ಯಕ್ಕಾಗಿ ದುಡಿಯುವಂತೆ ಸಹಾಯ ಮಾಡು ಸ್ವಾಮಿ. ವಿಶೇಷವಾಗಿ ಕರ್ತನೆ ಸೋದರ ಡೇವಿಡ್ ಬೋಸತ್ ತಾತನೆ ಅವ್ರ ಕುಟುಂಬ ಮಕ್ಕಳನ್ನ ಮಾಡುವಂತ ಸೇವೆ, ಕೆಲಸ ಕಾರ್ಯಗಳನ್ನು ಆಶೀರ್ವದಿಸು, ಅಭಿವೃದ್ಧಿ ಪಡಿಸು. ಕೊರತೆ ಇಲ್ಲದೆ ನಿನ್ನನ್ನು ಸೇವಿಸುವಂತೆ, ನಿನ್ನನ್ನು ಘನಪಡಿಸುವಂತೆ, ಎಲ್ಲಾ ವಿಷಯದಲ್ಲಿ ಸಫಲರಾಗಿ ನಿನ್ನ ನಾಮವನ್ನು ಘನಪಡಿಸ್ಲಿಕ್ಕಾಗುವಂತೆ ಕಾರ್ಯ ಮಾಡು ಸ್ವಾಮಿ. ಮಕ್ಕಳ ಭವಿಷ್ಯದ ನಾಯಕ ನೀನಾಗಿದ್ದು ವಿದ್ಯೆ, ಬುದ್ಧಿ, ಕೆಲಸ ಕಾರ್ಯ ಎಲ್ಲಾ ರೀತಿಯಾದಂತಹ ಸಮೃದ್ಧಿಯ ಆಶೀರ್ವಾದಗಳನ್ನು ಕೊಟ್ಟು ಆ ಕುಟುಂಬದಲ್ಲಿ ಸಕಲ ಸಂತೋಷ, ಸಮಾಧಾನ, ನೆಮ್ಮದಿ ತುಂಬಿ ತುಡುಕುವಂತೆ ಕಾರ್ಯ ಮಾಡು ಸ್ವಾಮಿ. ನಿನ್ನ ಸೇವೆಯನ್ನು ಹೆಚ್ಚೆಚ್ಚಾಗಿ ಉಪಯೋಗಿಸುವ ಸ್ವಾಮಿ. ಸೋದರಿ ರಾಜೇಶ್ವರಿ ಪ್ರಾರ್ಥನೆ, ಅವ್ರ ಮಗಳಿಗಾಗಿ ಪ್ರಾರ್ಥನೆ,
ಸಂತಾನಕ್ಕಾಗಿ ಪ್ರಾರ್ಥಿಸುತ್ತಿರುವಾಗಿ ಕೃಪೆ ತೋರು ಸ್ವಾಮಿ. ಮಗಳ ಗರ್ಭವನ್ನು ತೆರೆದು ಮಗಳಿಗೆ ಬೇಕಾದಂತ ಸ್ವಾಮಿ ಸಂತಾನವನ್ನು ಪ್ರಾರ್ಥನೆ ಮಾಡುವ ಕುಟುಂಬದ ಕೊರತೆಯನ್ನು ನೀಗಿಸಿ ಆ ಕುಟುಂಬದಲ್ಲಿ ಆ ಮಗಳು ಘನ ಹೊಂದುವಂತೆ ಕಾರ್ಯ ಮಾಡು. ಪ್ರಿಯ ಮಗನನ್ನು ಆಶ್ರಯಿಸುವ ಕುಟುಂಬ ಮಕ್ಕಳನ್ನು ತಿಳಿಸಿ ಸಣ್ಣ ಮಗಳ ಜೊತೆಯಲ್ಲಿ ಇರುವ ಮಗಳ ಭವಿಷ್ಯವನ್ನು ರೂಪಿಸು. ಅವರ ಕುಟುಂಬದಲ್ಲಿ ಸಂತೋಷ, ಸಮಾಧಾನ, ನೆಮ್ಮದಿಯನ್ನು ಕೊಡು ಸ್ವಾಮಿ. ಸಹೋದರಿ ರಾಜಶ್ರೀ ಅವರು ಮಾಡುವಂತ ಸೇವೆ ಕೆಲಸ ಕಾರ್ಯಗಳನ್ನು ಆಶ್ರಯಿಸು. ಅವರ ಶಾಲೆಯನ್ನು ಆಶ್ರಯಿಸುವ ಶಾಲೆಯಲ್ಲಿ ಎಲ್ಲ ಸಮಸ್ಯೆಗಳನ್ನ ಪರಿಹರಿಸಿ ಅವರಿಗಿರ್ತಕ್ಕಂಥ ಈ ಎಲ್ಲಾ ಭಾರವನ್ನ ತೆಗೆದುಹಾಕು. ನೆಮ್ಮದಿಯಿಂದ ಸಂತೋಷದಿಂದ ನೀನನ್ನು ಕೊಂಡಾಡಲು ಕೃಪೆ ತೋರು ಸ್ವಾಮಿ. ವಿಶೇಷವಾಗಿ ಹಿರಿಯಂತ ಯಶವಂತ ಕುಟುಂಬ ಮಕ್ಕಳನ್ನ ಆಶ್ರಯಿಸುವ ಮಾಡುವಂತ ಸೇವೆ ಕೆಲಸಗಳನ್ನ ಆಶ್ರಯಿಸಿ ಅಭಿವೃದ್ಧಿ ಪಡಿಸಿ ನೀಡಿಸುವ ಸ್ವಾಮಿ. ಸೋದರ ಚಿನ್ನಪ್ಪ ಸಾತ್ವಿಕವ್ರಿಗೂ ಪ್ರಾರ್ಥನೆ ಅವ್ರ ಕುಟುಂಬ ಮಕ್ಕಳನ್ನ ಆಶ್ರಯಿಸು. ಅವ್ರು ಮಾಡುವಂತ ಸೇವೆ ಕೆಲಸ ಕಾರ್ಯಗಳು ನೀರು ಆತ್ಮನ ಬಲದಿಂದ ಅಭಿಷೇಕಿಸಿ ನಿನ್ನ ಸೇವೆಯಲ್ಲಿ ಉಪಯೋಗಿಸುವ ಸ್ವಾಮಿ. ಸುರಕ್ಷಿತವಾದಂತಹ ಜೀವಿತವನ್ನ, ನೆಮ್ಮದಿಯ ಬದುಕನ್ನ, ಆಶೀರ್ವಾದದಾಯಕವಾದ ಸೇವೆಯನ್ನು ಅವ್ರಿಗೆ ದಯಪಾಲಿಸ್ಬೋದು ಸ್ವಾಮಿ. ನಿನ್ನ ಸೇವೆಯಲ್ಲಿ ಪ್ರಯಾಸ ಪಡುವಂತ ಪ್ರತಿಯೊಂದು ಆತ್ಮಗಳನ್ನು ನಿನ್ನ ಬಲಪಡಿಸಿ ಅಭಿವೃದ್ಧಿಪಡಿಸಿ ನಿನ್ನ ಸೇವೆ ಉಪಯೋಗಿಸುವ ಸ್ವಾಮಿ. ಪ್ರತಿಯೊಬ್ಬ ಸಭಿಕರನ್ನ ವಿಶ್ವಾಸಿಗಳನ್ನ ಆಶ್ವಾಸಿಸು. ಪ್ರತಿಯೊಂದು ಕ್ರೈಸ್ತ ಕುಟುಂಬಗಳನ್ನು ನಿನ್ನ ಬಲಪಡಿಸು ಸ್ವಾಮಿ. ಈ ಕೊನೆ ಕಾಲದಲ್ಲಿ ನಾವು ಜೀವಿಸುತ್ತಿದ್ದೇವೆ ಸ್ವಾಮಿ. ನಿನ್ನ ರಾಜ್ಯಕ್ಕಾಗಿ ದುಡಿಯಲು, ನಿನ್ನ ಬಲವನ್ನು ಸಿದ್ಧಪಡಿಸಲು, ಪರಲೋಕದ ಸಕಲ ಸಂಪತ್ತನ್ನ, ಪರಲೋಕದ ಸಕಲ ಐಶ್ವರ್ಯಕ್ಕೆ ತಕ್ಕಂತೆ ನಿನ್ನ ಮಕ್ಕಳ ಮನೆಯನ್ನ ತುಂಬಿಸಿ ಸ್ವಾಮಿ. ನಿನ್ನ ಮಕ್ಕಳು ಹೋಗುವಲ್ಲಿ ಬರುವಲ್ಲಿ ಶುಭವನ್ನು, ಜಯವನ್ನು ಕೊಟ್ಟು ಕರ್ತನೆ ಪ್ರತಿಯೊಬ್ಬರ ಜೀವಿತದಲ್ಲಿ ಸ್ವಾಮಿ ನೀನು ಜಯ ಹೊಂದಬೇಕೆಂಬುದಾಗಿ, ಮಹಿಮೆ ಹೊಂದಬೇಕೆಂಬುದಾಗಿ ಬೇಡ್ತೇನೆ ಸ್ವಾಮಿ. ಈ ಬೆಳಗ್ಗೆ ನನ್ನನ್ನು ಕುಟುಂಬ ಮಕ್ಕಳನ್ನು, ಮೊಮ್ಮಕ್ಕಳನ್ನು, ಸೊಸೆಯಂದರು ಮಾಡುವಂತ ಸೇವೆಯನ್ನು ನಿನ್ನಷ್ಟಕ್ಕೊಪ್ಪಿಸ್ತೇನೆ. ಕೊಟ್ಟಂತ ಸಭೆಯನ್ನು ನಿನ್ನ ಹಸ್ತಕೊಪ್ಪಿಸ್ತೇನೆ. ಸಭೆಯಲ್ಲಿ ಪ್ರತಿಯೊಬ್ಬ ವಿಶ್ವಾಸಗಳನ್ನು ನಷ್ಟಕೊಪ್ಪಿಸ್ತೇನೆ ಸ್ವಾಮಿ. ಇನ್ನು ನೂತನವಾದ ಸೇವೆಗಳನ್ನ ಮಾಡಲು ನಮ್ಮನ್ನು ಆಶೀರ್ವದಿಸು, ಅಭಿವೃದ್ಧಿಪಡಿಸು. ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಜಯವನ್ನು, ಶುಭವನ್ನು ಕೊಡು. ನೀತಿಯ ಸೇವೆ ನಮ್ಮನ್ನು ಉಪಯೋಗಿಸ್ಕೋ ಸ್ವಾಮಿ. ವಿಚಾರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮವನ್ನು ಆಶ್ರಯಿಸು ಸ್ವಾಮಿ. ಈ ಕಾರ್ಯಕ್ರಮದ ಮುಖಾಂತರವಾಗಿ ಎಲ್ಲರೂ ಆಶೀರ್ವಾದ ಹೊಂದುವಂತೆ ಕೃಪೆ ಎಲ್ಲ ಘನ, ಮಾನ, ಸ್ತುತಿ, ಸ್ತೋತ್ರ ನಿಮ್ಮೊಬ್ಬರಿಗೆ ಆಗಲೆಂದು ನಮಗೋಸ್ಕರ ನಿವಾರಿಸಿದ ಮೇಲೆ ಪ್ರಾಣ ನೀಡಿದ ನಮ್ಮ ರಕ್ಷಕನ ಮುದ್ದು ಮಗನೂ ಆಗಿರುವ ನಜರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ನಾವು ವಿನಯದಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಆಮೇನ್. ಆಮೇನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ನೆನೆಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಡು. ನಾವು ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆ ಒಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರವು ಸದಾಕಾಲ ನಿನ್ನ ಮಕ್ಕಳಾದ ನಮ್ಮೆಲ್ಲರ ಸಂಗಡ ನಿನ್ನನ್ನು ಪ್ರೀತಿಸುವಂತ, ನಿನ್ನನ್ನು ಸೇವಿಸುವಂತ ಎಲ್ಲಾ ವಿಶ್ವಾಸಿಯ ಮಂದಿಯ ಸಂಗಡ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇನ್. ಆಮೇನ್. ಪ್ರೈಸ್ ಗಾಡ್. ಥ್ಯಾಂಕ್ ಯು ಅಂಕಲ್. ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಿಮ್ಗೆ ಧನ್ಯವಾದಗಳು ಅಂಕಲ್. ಏನಾದ್ರು ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಪ್ರೈಸ್ ಗಾಡ್ ಮಾ. ದೇವ್ರ ನಾಮ ಸ್ತೋತ್ರವಾಗಲಿ. ಉತ್ತಮವಾದಂತ ಪ್ರಸಂಗವನ್ನು ಕೊಟ್ಟಿದ್ದೀರಿ. ದೇವ್ರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ನಿಮಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಇನ್ನು ಹೆಚ್ಚಿನ ರೀತಿಯಲ್ಲಿ ದೇವರು ನಿಮ್ಮನ್ನು ಉಪಯೋಗಿಸಲಿ. ಆತ್ಮಿಕ ವರಗಳಿಂದ ತುಂಬಿಸಲಿ. ಎಲ್ಲಾ ವಿಷಯದಲ್ಲಿ ಅಭಿವೃದ್ಧಿ ಪಡಿಸಿ ದೇವರ ನಾಮವನ್ನು ಮಹಿಮೆ ಪಡಿಸುವ ಹಾಗೆ ದೇವರು ದಿನನಿತ್ಯ ನಿಮ್ಮನ್ನ ಚೈತನ್ಯ ಪಡಿಸಲೆಂಬುದಾಗಿ ಪ್ರಾರ್ಥಿಸ್ತೇವೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ರೀತಿಯಾದ ಪ್ರೋತ್ಸಾಹವನ್ನು ನೀಡುತ್ತಿರುವ ನಿಮಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಬಂದಿರುವಂತ ಎಲ್ಲ ಸಭೆಗೆ, ದೇವರ ಮಕ್ಕಳಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದ ಮುಖಾಂತರವಾಗಿ ಕರ್ತನನ್ನ ಘನಪಡಿಸಲು ದಿನನಿತ್ಯವೂ ನಮ್ಮೊಂದಿಗಿದ್ದೀರಾ. ಅದಕ್ಕಾಗಿ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಹೀಗೆ ಕರ್ತನು ನಮ್ಮೆಲ್ಲರನ್ನು ಉಪಯೋಗಿಸಿಕೊಳ್ಳಲಿ. ತನ್ನ ಸೇವೆಯಲ್ಲಿ ನಮ್ಮನ್ನ ದಿನನಿತ್ಯವೂ ನಡೆಸಲಿ. ಆತನ ಮಹಿಮೆ ಹೊಂದಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಬೆಳಗಿನ ಶುಭಾಶಯಗಳನ್ನು ಕೋರುತ್ತಾ ವಂದನೆಗಳೊಂದಿಗೆ ಪ್ರೀತಿಯಿಂದ ನಿಮ್ಮನ್ನ ಹೊಂದಿಸ್ತೇನೆ. ದೇವರು ನಮ್ಮನ್ನ ಆಶೀರ್ವಾದ ಮಾಡಲಿ. ಆಮೇನ್.
Amen. Thank you, Uncle. Thank you so much. ಥ್ಯಾಂಕ್ ಯು ಮಾ. God bless you. Uncle, ಅಮ್ಮ ನಮ್ ಸೋಫಿ ಹೆಂಗಿದಾಳೆ ಅಂಕಲ್? ಚೆನ್ನಾಗಿದೆ, ಗಲಾಟೆ ಮಾಡ್ತಾ ಇದ್ದಾಳೆ ಈಗ ಹೊರಗಡೆ. ಓ, ಕರ್ಕೊಂಬಂದ್ರಾ? ಹಾ ಓಕೆ ಅಂಕಲ್, ಓಕೆ. ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು ಅಂಕಲ್. ಥ್ಯಾಂಕ್ಸ್ ಅಮ್ಮ. ಗಾಡ್ ಬ್ಲೆಸ್ ಯು. ಏನ್ ಮಾಡ್ಬೇಕಪ್ಪ ಇದು?